ನಮಸ್ಕಾರ. ಪುನಃ ಮೂರನೇ ದಿನಕ್ಕೆ ಸೌಂದರ್ಯ ಲಹರಿಯ ಮೂರನೇ ದಿನದ ವ್ಯಾಖ್ಯಾನಕ್ಕೆ ಸ್ವಾಗತ. ಪ್ರಾರ್ಥನೆಯೊಂದಿಗೆ ಮತ್ತೆ ಪ್ರಾರಂಭ ಮಾಡೋಣ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸೌಂದರ್ಯ ಲಹರಿನ ಅನುಸಂಧಾನ ಮಾಡಬೇಕಾದಾಗ ಸೌಂದರ್ಯ ಲಹರಿನ ಯಾರು ಪಾರಾಯಣ ಮಾಡ್ತಿದ್ದೀರೋ ಅವರು ಏನಪ್ಪ ಆದಿಶಂಕರರು ಒಂದು ಶ್ಲೋಕಕ್ಕೂ ಇನ್ನೊಂದು ಶ್ಲೋಕಕ್ಕೂ ಏನಾರೋ ಕನೆಕ್ಷನ್ ಕೊಟ್ಟಿದ್ದಾರಾ, ಅಥವಾ ಶ್ಲೋಕಗಳೆಲ್ಲ ರ್ಯಾಂಡಮ್ ಆಗಿದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದರೆ ಈ ಮೀನಿಂಗ್ಗಳು ಓದ್ಕೊಂಡು ಹೋಗ್ತಾ ಇದ್ದಂಗೆ ಒಂದೊಂದು ಶ್ಲೋಕನೂ ಇಂಡಿಪೆಂಡೆಂಟ್ ಆಗಿರಬಹುದು ಅನ್ನೋ ಒಂದು ಫೀಲಿಂಗ್ ಇರುತ್ತೆ ನಮಗೆ. ಆದರೆ ಹಾಗಿಲ್ಲ. ಪ್ರತಿಯೊಂದು ಶ್ಲೋಕನೂ ಅವರು ಆಯಾ ಶ್ಲೋಕ ಆಯಾ ಜಾಗದಲ್ಲಿ ಕರೆಕ್ಟಾಗಿ ನಿಬದ್ಧ ಮಾಡಿ ಇಟ್ಟಿದ್ದಾರೆ. ಆದರೆ ಆ ಶ್ಲೋಕ ಆ ಜಾಗದಲ್ಲಿ ಯಾಕೆ ಇಟ್ಟಿದ್ದಾರೆ, ಹಿಂದಿನ ಶ್ಲೋಕ ಯಾಕೆ ಅಲ್ಲಿದೆ, ಮುಂದಿನ ಶ್ಲೋಕ ಯಾಕೆ ಇಲ್ಲಿದೆ ಅಂತ ತಿಳ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ಈ ಸೌಂದರ್ಯ ಲಹರಿ ಪ್ರಯಾಣ ಸಾಗ್ತಾ ಸಾಗ್ತಾ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಅಟ್ಲೀಸ್ಟ್ ನಮಗೆ ಮೊದಲ 3 ಶ್ಲೋಕಗಳು ಒಂದು ಲಿಂಕ್ ಸಿಕ್ಕಿದೆ. ಈ ಲಿಂಕ್ನಲ್ಲಿ ಮುಖ್ಯವಾಗಿ ನಮಗೆ ತಿಳಿಬೇಕಾಗಿದ್ದೇನು ಅಂದರೆ, ಮುಂಚೆ ಹೇಳಿದ್ದೆ ಭಗವತಿಗೆ 3 ಸ್ವರೂಪಗಳಿದೆ: ಸ್ಥೂಲ ಸ್ವರೂಪ, ಸೂಕ್ಷ್ಮ ಸ್ವರೂಪ ಹಾಗೂ ಪರಾಸ್ವರೂಪ. ನಮ್ಮ ಮೊದಲ 3 ಶ್ಲೋಕಗಳಲ್ಲಿ ಯಾವ ಸ್ವರೂಪವನ್ನು ಹೇಳಿದ್ದಾರೆ ಅಂದರೆ, ಅವರು ಮೊದಲೇ ಪರಾಸ್ವರೂಪ ತಗೊಂಡ್ಬಿಟ್ರು. ಭಗವತಿಯ ಪರಬ್ರಹ್ಮ ಸ್ವರೂಪವನ್ನೇ ನಮಗೆ ಹೇಳಿದರು. ಶಿವಶಕ್ತಿಯುಕ್ತೋ ಅಂತ ಹೇಳಿದಾಗ ನಮ್ಮ ನಿರ್ಗುಣ ಸ್ವರೂಪದಲ್ಲಿ ಅತ್ಯಂತ ಪರಾಕಾಷ್ಠೆಯಲ್ಲಿರುವ ಪರಸ್ವರೂಪ ಹೇಳಿಬಿಟ್ಟಿದ್ದಾರೆ. ಅದರಿಂದ ಅವಳು ಪರಬ್ರಹ್ಮ ಸ್ವರೂಪಿಣಿಯಾಗಿ, ಬ್ರಹ್ಮಾಂಡ ಜನನಿಯಾಗಿ, ಬ್ರಹ್ಮಾಂಡವನ್ನು ಉತ್ಪತ್ತಿ ಮಾಡುವ ಶಕ್ತಿ ಉಳ್ಳವಳಾಗಿ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಜನನಿಯಾಗಿ 330 ಕೋಟಿಗಳಿಗೆ ಜನನಿಯಾದಾಗ ಆ ಒಂದು ಪರಾಸ್ವರೂಪವನ್ನು ನಾವು ಮೊದಲೇ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಮೊದಲ 3 ಶ್ಲೋಕಗಳಲ್ಲಿ. ಆಮೇಲೆ ಕೆಳಗೆ ಇಳ್ಕೊಂಡು ಬರ್ತೀವಿ. ಆಮೇಲೆ ನಮಗೆ ಅದಕ್ಕಿಂತ ಮೊದಲ 3 ಶ್ಲೋಕಗಳೆಲ್ಲ, ಮೊದಲ 6 ಶ್ಲೋಕಗಳು ಅಂತಲೇ ತಿಳ್ಕೋಬೇಕು. ಮೊದಲ 6 ಶ್ಲೋಕಗಳಲ್ಲಿ ಕೂಡ ಅವಳ ಪರಾಸ್ವರೂಪನ ಹೇಳಿಬಿಡ್ತಾರೆ. ಇದುವರೆಗೆ ನಾವು 5 ಶ್ಲೋಕ ಮಾಡಿದ್ವಿ, 3 ಅರ್ಥ ಆಗಿದೆ. 4ನೇದು ನಾವು ಮಾಡಿದ್ದು ತ್ವರನ್ಯ ಪಾಣಿಭ್ಯಾಂ ಅಭಯವರದ, ಅಂದರೆ ಎಲ್ಲ ದೇವತೆಗಳು ಕೂಡ ಅಭಿನಯ ಮಾಡ್ತಾ ಇದ್ದಾರೆ, ನೀನು ಮಾತ್ರ ನಿನ್ನ ಪಾದ ಪದ್ಮಗಳಲ್ಲಿರುವ ಧೂಳಿನ ಕಣವೇ ಸಾಕು ಭಕ್ತರನ್ನು ಕಾಪಾಡಲು. ಸೊ ಈ ಪಾದದ ಧೂಳಿನ ಕಣ ಅಂತ ಹೇಳಿದರೆ ಅದು ಪಾರಮಾರ್ಥಿಕವಾದದ್ದು, ಅದು ಲೌಕಿಕವಾಗಿ ಸಿಗೋದಲ್ವೇ ಅಲ್ವಲ್ಲ, ಅದು ಪರಾಸ್ವರೂಪ. ಮುಂದೆ ನಮ್ಮದು ಹರಿಸ್ವಾಮಾರಾಧ್ಯಾಂ, ವಿಷ್ಣು ಪೂಜೆ ಮಾಡಿದ, ಮನ್ಮಥ ಪೂಜೆ ಮಾಡಿದ ಶಿವ. ಸೊ ಹೀಗೆ ಈ 3 ಜನರ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಇದು ಭಗವತಿಯ ಪರಾಸ್ವರೂಪವೇ ಅಲ್ವೇ. ದೇವತೆಗಳಿಗೆ ಆ್ಯಕ್ಸಸ್ ಇರೋದು ಪರಾಸ್ವರೂಪ. ಆ ಪರಾಸ್ವರೂಪನೇ ಹೇಳ್ತಾರೆ. 6ನೇ ಶ್ಲೋಕ ಮುಂದಕ್ಕೆ ನಾವು ಧನು ಪೌಷ್ಪಂ ಮೌರ್ವಿ ತಗೋತೀವಿ. ಈಗ ಅಲ್ಲೂ ಪರಾಸ್ವರೂಪ ಹೇಳ್ತಾರೆ. ಮುಂದೆ 7ನೇ ಶ್ಲೋಕ, 8ನೇ ಶ್ಲೋಕ, 9ನೇ ಶ್ಲೋಕಕ್ಕೆ ಬರ್ತೀವಿ. ಇಲ್ಲಿ ಅವಳ ನೆಕ್ಸ್ಟ್ ಸ್ವರೂಪ ಕುಂಡಲಿನಿ ಸ್ವರೂಪಕ್ಕೆ ಬರ್ತೀವಿ. ನಾವು ತಗೊಳ್ಳೋದು ಸ್ಥೂಲ, ಸೂಕ್ಷ್ಮದಲ್ಲಿ 3, ಆಮೇಲೆ ಪರ. ರಿವರ್ಸ್ ಬಂದರೆ ಪರ, ಕುಂಡಲಿನಿ, ಕಾಮಕಲಾ, ಮಂತ್ರ ಹಾಗೂ ಕೆಳಗಡೆ ಸಗುಣ ಅಲ್ವಾ. ಸೊ ಮೊದಲ 6 ಶ್ಲೋಕಗಳು ತಗೊಂಡಾಗ ಅವಳ ಪರಾಸ್ವರೂಪದ ವರ್ಣನೆ ಆಗುತ್ತೆ. ದೇವತೆಗಳಿಗೆ ನೀನು ಹೇಗೆ ಇದ್ದೀಯಾ ತಾಯಿ,
ನನ್ನ ಜೀವನದಲ್ಲಿ ಅವಿದ್ಯಾಮಂತಸ್ತಿಮಿರ ಮಿಹಿರ ದ್ವೀಪನಗರೆ, ಅದು ಕೂಡ ಅವಳ ನಿರ್ಗುಣ ಸ್ವರೂಪವೇ. ಅದರಲ್ಲಿ ಮಂತ್ರ ಸ್ವರೂಪ ಹೇಳಿಲ್ಲ, ಕುಂಡಲಿನಿ ಸ್ವರೂಪ ಹೇಳಿಲ್ಲ, ಕಾಮಕಲಾ ಸ್ವರೂಪ ಹೇಳಿಲ್ಲ, ಅವಳ ಪರಾಸ್ವರೂಪ ಹೇಳಿದ್ದಾರೆ. ಅಂದರೆ ಇದು ಧ್ವನಿ ರೂಪಾತ್ಮಕವಾಗಿ ಮಾತ್ರ ನಿಂತ್ಕೊಳ್ಳುತ್ತೆ. ಎಲ್ಲೂ ಇದನ್ನು ನಾವು ತುಂಬ ಒಳಗಡೆ ಅನುಸಂಧಾನ ಮಾಡಿದಾಗ ಅರ್ಥ ಆಗುತ್ತೆ. ಅವಳ ಪರಾಸ್ವರೂಪದ ಪರಾಕಾಷ್ಠೆಯನ್ನು ಹೇಳಿರೋದು. ಅಂದರೆ ಆದಿಶಂಕರರು ಡೈರೆಕ್ಟಾಗಿ ಪರಾಸ್ವರೂಪ ಹೇಳಿ ಕೇಳಕ್ಕೆ ತೊಗೊಂಬರ್ತಾರೆ. ಅದಕ್ಕೆ ಸೌಂದರ್ಯ ಲಹರಿ ಕಷ್ಟ, ಸಿಗೋದಿಲ್ಲ ಅಷ್ಟು ಸುಲಭವಾಗಿ ನಮಗೆ. ಬೇರೆ ಸ್ತೋತ್ರಗಳು ಸಿಕ್ಕಿದ್ರು ನೇತಿ 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 ಅಂತ ಮಾಡ್ಕೊಂಡು ಬಂದಾಗ ಕೆಳಗಿಂದ ಮೇಲಕ್ಕೆ ಹೋಗ್ತಾರೆ. ನಾನಿದಲ್ಲ, ಹಾಗಿದ್ರೆ ನಾನು ಯಾರು, ಶಿವೋಹಂ ಶಿವೋಹಂ ಅಂತ ಮೇಲೆ. ಇಲ್ಲಿ ರಿವರ್ಸ್, ಮೇಲಿಂದ ಕೆಳಗೆ ಬರ್ತಾ ಇದ್ದಾರೆ. ನಾವು 31ನೇ ಶ್ಲೋಕಕ್ಕೆ ಬರೋ ಹೊತ್ತು, 32ನೇ ಶ್ಲೋಕಕ್ಕೆ ಬರೋ ಹೊತ್ತಿಗೆ ಮಂತ್ರ ಸ್ವರೂಪದ ಬಂದುಬಿಟ್ಟಿರ್ತೀವಿ. ಶಿವಶಕ್ತಿ ಕಾಮಃ ಅಂತ ಇಲ್ಲಿ ಸೌಂದರ್ಯ ಲಹರಿ. ಸೊ ಈ ಒಂದು ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ಮುಂದಕ್ಕೆ ಹೋಗೋಣ. 5 ಶ್ಲೋಕಗಳನ್ನು ಮುಗಿಸಿದ್ದೀವಿ. ಈಗ 6ನೇ ಶ್ಲೋಕಕ್ಕೆ ಬಂದಿದ್ದೀವಿ. ಇದು ಜಗತ್ತಿನ ಮೇಲೆ ಭಗವತಿಯ ಅನಿರ್ವಚನೀಯವಾದ ಕೃಪಾ ಕಟಾಕ್ಷಗಳ ಪ್ರಭಾವ. ಅಂದರೆ ಜಗತ್ತು ಅಂದರೆ ಏನು? ನಾವು ಬ್ರಹ್ಮಾಂಡ ಅಂತ ಅಂದ್ಬಿಡ್ತೀವಿ. ಯಾರ ದೃಷ್ಟಿಯಲ್ಲಿ ಬ್ರಹ್ಮಾಂಡ? ಮನುಷ್ಯರ ದೃಷ್ಟಿಯಲ್ಲಿ ಬ್ರಹ್ಮಾಂಡವೋ, ಶಿವಶಕ್ತಿಯರ ದೃಷ್ಟಿಯಲ್ಲಿ ಬ್ರಹ್ಮಾಂಡವೋ? ನಮಗೆ ಬ್ರಹ್ಮಾಂಡ ಏನಿದೆ ಅಂತಲೇ ಗೊತ್ತಿಲ್ಲ. ಭೂಮಿ ಆಚೆ ಬಿಟ್ಟು ನಮಗೆ ಗೊತ್ತಿಲ್ಲ ಅಲ್ವಾ? ಭೂಮಿ ಆಚೆ ಏನಿದೆ? ಚಂದ್ರ, ಗ್ರಹಗಳು, ವಿಸಿಬಲ್ ಯೂನಿವರ್ಸ್ ಅಂತ ಕರಿತೀವಲ್ಲ, ಆ ವಿಸಿಬಲ್ ಯೂನಿವರ್ಸ್ ಆಚೆ ನಮಗೆ ಗೊತ್ತಿಲ್ಲ. ಸೊ ಆದ್ದರಿಂದ ನಾವು ಬ್ರಹ್ಮಾಂಡ ಅನ್ನೋದಕ್ಕಿಂತ ನಾವು ಹೇಳೋದು ಪ್ರಪಂಚ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ವಿಶ್ವ, ಪ್ರಪಂಚ ಅನ್ನೋದು ನಮಗೆ ಸುಲಭ. ಪ್ರಪಂಚ ಅಂದರೆ ಪಂಚ 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 5 ಪಂಚಗಳು. ನಾವು ಜಾಗೃತ ಅವಸ್ಥೆಯಲ್ಲಿ ನಾವು ಏನು ಅನುಭವಿಸ್ತೀವೋ ನಮ್ಮ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಹೀಗೆ 5 ಜಾಗೃತ, ಸ್ವಪ್ನ, ಸುಷುಪ್ತಿಯಲ್ಲಿ ಏನು ಅನುಭವಿಸ್ತೀವೋ ಅದು ನಮ್ಮ ಪ್ರಪಂಚ. ಅದೇ ನಮ್ಮ ಜಗತ್ತು. ಈ ಜಗತ್ತಿನ ಮೇಲೆ ಭಗವತಿಯ ಅನಿರ್ವಚನೀಯವಾದ ದಯಾ ಕೃಪಾ ಕಟಾಕ್ಷಗಳ ಪ್ರಭಾವವನ್ನು ಕುರಿತು ಆದಿಶಂಕರರು 6ನೇ ಶ್ಲೋಕದಲ್ಲಿ ಹೇಳ್ತಾರೆ. ಪ್ರಸಂಗ ಹೇಳ್ತೀನಿ ಮೊದಲು. ಶ್ರೀ ಸೌಂದರ್ಯ ಲಹರಿಯ 5ನೆಯ ಶ್ಲೋಕದಲ್ಲಿ ಭಗವತಿಯ ಕೃಪೆಯ ಪರಿಣಾಮ ರೂಪದ ಕಾಮದೇವನ ಸರ್ವಾಂಗ ಸುಂದರತ್ವದ ಹಾಗೂ ಕಾಮದೇವನ ಸರ್ವಸಮ್ಮೋಹನ ಶಕ್ತಿಯ ಪರಿಚಯವನ್ನು ಕೊಡುತ್ತಾ ಅವನ ನಿಪುಣತೆಯ ವರ್ಣನೆಯನ್ನು ಮಾಡುತ್ತಾ ಶ್ರೀ ಸೌಂದರ್ಯ ಲಹರಿಯ ಈ ಪ್ರಸ್ತುತ 6ನೇ ಶ್ಲೋಕದಲ್ಲಿ ಆಚಾರ್ಯ ಶಂಕರ ಭಗವತ್ಪಾದರು ಕಾಮವಿದ್ಯೆಯಲ್ಲಿ, ಅಂದರೆ ಕಾದಿವಿದ್ಯೆಯಲ್ಲಿ, ಅರ್ಥಾತ್ ಕಾಮದೇವನ ಶ್ರೀವಿದ್ಯೆಯಲ್ಲಿ, ಇದು ಶ್ರೀವಿದ್ಯೆ ಅಂತಲೇ ತಿಳಿಬೇಕು, ಶ್ರೀವಿದ್ಯೆ ಇದು, ಆತನ ಋಷಿತ್ವವು ಇರುವುದರಿಂದ ಕಾಮದೇವನ ನಿಪುಣತೆಯ ಕೃಪಾ ಕಟಾಕ್ಷದಿಂದ ಜಗತ್ತಿನ ಮೇಲೆ ಪರಿಣಾಮವನ್ನು ವರ್ಣಿಸಿದ್ದಾರೆ. ಇಲ್ಲಿ ಕಾಮ ಅಂದರೆ ಜಗತ್ತನ್ನು ಉತ್ಪತ್ತಿ ಮಾಡಬೇಕೆನ್ನುವ ಪರಬ್ರಹ್ಮ ತತ್ವದ ಒಂದು ಲೀಲಾ ವಿನೋದದ ಆಸೆ. ಏಕೋಹಂ ಬಹುಶ್ಯಾಮಃ ಅಂತ ಭಗವಂತ ಅಂದ್ಕೊಂಡ, ಅದೇ ಕಾಮ. ಆ ಕಾಮಕ್ಕೆ ಒಂದು ತತ್ವರೂಪವಾಗಿ ಕೊಟ್ಟು, ಆ ಕಾಮವು ಇದ್ದರೆ ಮಾತ್ರ ಪ್ರಕೃತಿಯು ತನ್ನನ್ನು ತಾನು ಸುಂದರತೆಯಿಂದ ತೋರಿಕೊಳ್ಳುತ್ತದೆ. ಪ್ರಕೃತಿ ಯಾವಾಗ ತುಂಬ ಸಂತೋಷವಾಗಿರುತ್ತೆ ಅಂದರೆ ವಸಂತ ಋತುವಿನಲ್ಲಿ ಅಂತ ಹೇಳ್ತೀವಿ, ಸ್ಪ್ರಿಂಗ್ ಸೀಸನ್ ಪ್ರಕೃತಿ. ಆವಾಗ ಕಾಮದೇವನ ಪರಾಕಾಷ್ಠೆ ಇರುತ್ತೆ. ಎಲ್ಲೆಲ್ಲೂ ಪ್ರೀತಿ, ಎಲ್ಲೆಲ್ಲೂ ತಳಿರು ತೋರಣ. ನಮ್ಮ ಯುಗಾದಿ ಹಬ್ಬದ ಸಮಯದಲ್ಲಿ ನಮಗೆ ತುಂಬ ಸಂತೋಷ ಆಗುತ್ತೆ. ಕಾರಣ ಎಲ್ಲ ಕಡೆಯಲ್ಲೂ ಮಾವು ಚಿಗುರು ಇರುತ್ತೆ. ಸೊ ಅದಕ್ಕೆ ನಾವು ವಸಂತ ಕಾಲ, ಆ ವಸಂತ ಕಾಲದಲ್ಲಿ ಕಾಮನ ಒಂದು ಲೀಲೆ ಅನ್ನೋದು
ಕವಿಭಾಷೆ. ಆ ಕವಿಭಾಷೆಯನ್ನು ಇಟ್ಕೊಂಡು 6ನೇ ಶ್ಲೋಕ ತಗೊಂಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಧನುಃ ಪೌಷ್ಪಂ ಮೌರ್ವಿ ಮಧುಕರಮಯಿ ಪಂಚವಿಶಿಖಾ ವಸಂತಃ ಸಾಮಂತೋ ಮಲಯ ಮರುದಾಯೋಧನ ರಥಃ ತಥಾಪ್ಯೇಕಃ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾತೆ ಲಬ್ಧ್ವಾ ಜಗತಿತಮನಂಗೋ ವಿಜಯತೆ. ಪ್ರತಿಪದ ಅರ್ಥ ನೋಡಿದಾಗ ಹಿಮಗಿರಿಸುತೆ ಅಂತ ಭಗವತಿಯನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ ಆದಿಶಂಕರರು. ಅರ್ಥಾತ್ ಹೇ ಹಿಮವಂತನ ಪುತ್ರಿಯೇ, ಹೇ ಹಿಮವಂತನ ಪುತ್ರಿಯೇ, ಹೈಮವತಿಯೇ, ಪರ್ವತರಾಜನ ಕುಮಾರಿಯೇ, ಮನ್ಮಥನ ಧನುಹು ಯುದ್ಧದ ಸಾಧನವಾದ ಬಿಲ್ಲು, ಪೌಷ್ಪಂ ಹೂವಿನಿಂದ ಆದದ್ದು, ಮೌರ್ವಿ ಬಿಲ್ಲಿನ ಹೆದೆಯು, ಮಧುಕರಮಯಿ ದುಂಬಿಗಳಿಂದ ಆದದ್ದು, ವಿಶಿಖಾಹ ಅವನ ಬಾಣಗಳು, ಪಂಚ 5 ಮಾತ್ರ, ಸಾಮಂತಹ ಅವನ ಮಂತ್ರಿಯು, ವಸಂತಃ ವಸಂತ ಋತುವಾಗಿದೆ, ಆಯೋಧನ ರಥಃ ಆ ಕಾಮದೇವನ ಮನ್ಮಥನ ಯುದ್ಧದ ರಥವು, ಮಲಯ ಮರುತ್ ಮಲಯ ಪರ್ವತದಿಂದ ಬೀಸುವ ಗಾಳಿಯೂ ಆಗಿದೆ. ತಥಾಪಿ ಹಾಗಿದ್ದರೂ ಕೂಡ ಸಹ ಅನಂಗಃ ಅವನು ದೇಹ ಇಲ್ಲದಿರುವವನು, ಏಕಃ ಹಾಗೂ ಅವನು ಒಬ್ಬಂಟಿಗ, ತೇ ನಿನ್ನ ಅಪಾಂಗಾತ್ ಕಡೆಗಣ್ಣ ದೃಷ್ಟಿಯಿಂದ, ಕಾಮಪಿ ಕೃಪಾಂ ಅನಿರ್ವಚನೀಯವಾದ ದಯೆಯೊಂದನ್ನು ಲಬ್ಧ್ವಾ ಪಡೆದು, ಇದಂ ಸರ್ವಂ ಜಗತ್ ಈ ಜಗತ್ತೆಲ್ಲವನ್ನು ವಿಜಯತೆ ಗೆಲ್ಲುತ್ತಾನೆ. ಇದು ಒಂದು ಚಮತ್ಕಾರಯುತವಾದ ಒಂದು ಶ್ಲೋಕ. ಒಳಗೆ ಹೋಗೋಣ. ಪದಯೋಜನೆಯ ಅರ್ಥ ಅಂದರೆ ಭಾವಾರ್ಥ ತಗೊಂಡ್ರೆ, ಹೇ ಹಿಮಗಿರಿಸುತೆ, ಆದಿಶಂಕರರು ದೇವಿಗೆ ಹೇಳ್ತಾ ಇದ್ದಾರೆ ಪ್ರಾರ್ಥನೆಯೊಂದಿಗೆ, ಹೇ ಹಿಮಗಿರಿಸುತೆ, ಯಾವ ಅನಂಗನ ಅರ್ಥಾತ್ ಮನ್ಮಥನ ಧನುಷವು ಪುಷ್ಪವಾಗಿದೆಯೋ, ಅವನ ಶಿಂಜಿನಿ ಅಂದರೆ ಬಿಲ್ಲಿನ ಹೆದೆ ಮಧುಕರಮಯಿಯಾಗಿದೆಯೋ, ಬಾಣಗಳು 5 ಇವೆಯೋ, ಅವನ ಸಾಮಂತನು ವಸಂತ ಋತುವೋ, ಯುದ್ಧದ ರಥವು ಮಲಯ ಮಾರುತವೋ, ಆದರೂ ಕೂಡ ಅಂತಹ ಅನಂಗನು ಅಸಹಾಯಕನಾಗಿದ್ದರೂ ಕೂಡ ನಿನ್ನ ಕಟಾಕ್ಷಗಳ ಯಾವುದೋ ಅನಿರ್ವಚನೀಯವಾದ ಕೃಪೆಯನ್ನು ಪಡೆದುಕೊಂಡು ಈ ಸಕಲ ದೃಶ್ಯಮಾನವಾದ ಜಗತ್ತನ್ನು ಗೆದ್ದು ಬಿಡುವನು. ಸ್ವಲ್ಪ ಪಜಲ್ ಥರ ಇದೆ ಈ ಶ್ಲೋಕ, ಅರ್ಥ ಆಗಲ್ಲ ಸುಲಭವಾಗಿ. ಆದರೆ ಅರ್ಥ ಆದಾಗ ತುಂಬ ಒಳ್ಳೆ ಸ್ಮೈಲ್ ಬರುತ್ತೆ ನಮ್ಮ ಹೃದಯದಲ್ಲಿ. ಆದಿಶಂಕರರು ಹೇಳ್ತಾ ಇದ್ದಾರೆ, ಈ ಮನ್ಮಥ ಜಗತ್ತಿನ ಮೇಲೆ ಯುದ್ಧಕ್ಕೆ ಹೊರಟಿದ್ದಾನೆ ಅಂತ. ಯಾವ ಯುದ್ಧ? ಮನ್ಮಥನ ಯುದ್ಧ ಮಾಡೋ ಅವಶ್ಯಕತೆ ಏನಿದೆ? ಯಾರ ಮೇಲೆ ಯುದ್ಧ ಮಾಡಬೇಕು? ಅವನು ಹೇಳ್ತಾ ಇರೋದು, ಆದಿಶಂಕರರು ಹೇಳ್ತಾ ಇರೋದು, ಅವನು ಜಗತ್ತನ್ನು ಗೆಲ್ಲುವ ಯುದ್ಧಕ್ಕೆ ಹೋಗುತ್ತಿದ್ದಾನೆ. ಹೇಗೆ ಗೆಲ್ಲಬೇಕು? ಎಲ್ಲರಲ್ಲೂ ಪ್ರೀತಿ ಹುಟ್ಟುವ ಹಾಗೆ ಮಾಡುವುದೇ ಅವನ ಕೆಲಸ ಅಲ್ವಾ? ಮನ್ಮಥನ ಕೆಲಸ ಎಲ್ಲರಲ್ಲೂ ಪ್ರೀತಿ ಹುಟ್ಟಿ ಯಾವ ರೀತಿಯ ದ್ವೇಷವೂ ಇರದ ಹಾಗೆ ಮಾಡುವುದೇ ಅವನ ಯುದ್ಧದ ಸಾಮರ್ಥ್ಯ. ಅವನು ಮನ್ಮಥನು ಗೆದ್ದ ಅಂದರೆ ಎಲ್ಲರಲ್ಲೂ ಪ್ರೀತಿ ಹುಟ್ಟಿದೆ ಅಂತ ಅರ್ಥ ಅಲ್ವಾ? ದ್ವೇಷವಿಲ್ಲ. ಜಗತ್ತು ಎಲ್ಲರನ್ನೂ ತನ್ನನ್ನು ತಾನು ಪ್ರೀತಿ ಮಾಡುತ್ತಾರೆ, ಹಾಗೆ ಜಗತ್ತನ್ನು ಪ್ರೀತಿ ಮಾಡುತ್ತಾರೆ. ಆ ಒಂದು ಪ್ರೀತಿ ಪ್ರೇಮ ಇರುವಂತಹ ಪರಿಭಾಷೆ, ಅದನ್ನು ಹುಟ್ಟುಹಾಕೋದು, ಆ ಯುದ್ಧದಲ್ಲಿ ಗೆಲ್ಲೋದೇ ಮನ್ಮಥನ ಕೆಲಸ, ಸರಿನಾ? ಆದರೆ ಆ ಯುದ್ಧಕ್ಕೆ ಜಗತ್ತನ್ನು ತನ್ನ ಪ್ರೀತಿಯಿಂದ ಗೆಲ್ಲುವ, ಅರ್ಥಾತ್ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಲಿ ಎನ್ನುವ
ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವನು ಯುದ್ಧಕ್ಕೆ ಹೊರಟಿದ್ದಾನೆ. ಆ ಯುದ್ಧದಲ್ಲಿ ಅವನು ಗೆಲ್ಲಬೇಕಾದ್ರೆ ಅವನಿಗೆ ರಥ ಬೇಕು, ಸಾರಥಿ ಬೇಕು, ಸಾಮಂತ ಮಿನಿಸ್ಟರ್ ಬೇಕು. ಯುದ್ಧಕ್ಕೆ ಸಾಧನಗಳು ಯಾವುದು? ಬಿಲ್ಲು, ಬಾಣ, ಬಿಲ್ಲಿಗೆ ಹೆದೆ, ಇದೆಲ್ಲ ಬೇಕಲ್ವಾ? ಇದಿಲ್ಲದಿದ್ದರೆ ಯಾವ ಯುದ್ಧಕ್ಕೆ ಹೇಗೆ ಗೆಲ್ತಾನೆ? ಆದರೆ ಆದಿಶಂಕರರು ಹೇಳ್ತಾ ಇದ್ದಾರೆ, ಇದು ಯಾವುದೋ ಅವನ ಹತ್ರ ಇಲ್ಲವೇ ಇಲ್ಲ. ಮೊದಲೇ ಅವನಿಗೆ ದೇಹ ಇಲ್ಲ, ಅನಂಗ. ಹೇಗೆ ಅವನು ಯುದ್ಧಕ್ಕೆ ಹೊರಟಿದ್ದಾನೆ ನೋಡಿ ಅಂತ ಇದ್ದಾರೆ. ಜೊತೆಗೆ ಅವನು ಒಬ್ಬಂಟಿಗ, ಏಕಃ, ಅವನ ಜೊತೆ ಯಾರೂ ಇಲ್ಲ, ಅವನು ಅನಂಗ. ಜೊತೆಗೆ ಅವನ ಬಿಲ್ಲು ಹೇಗಿದೆ? ಹೂವಿನಿಂದ ಮಾಡಿದಂತಹ ಬಿಲ್ಲು. ಹೂವಿನಿಂದ ಮಾಡಿದ ಬಿಲ್ಲನ್ನು ಇಟ್ಕೊಂಡು ಯಾರಾದರೂ ಯುದ್ಧಕ್ಕೆ ಹೋಗ್ತಾರಾ? ಯುದ್ಧಕ್ಕೆ ಹೋದರೆ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಅವನ ಬಿಲ್ಲಿಗೆ ಹೂವಿನಿಂದ ಮಾಡಿದ ಬಿಲ್ಲು, ಹೂವುಗಳನ್ನು ಒಂದಕ್ಕೊಂದು ಪೋಣಿಸಿ ಮಾಡಿದಂತಹ ಬಿಲ್ಲು. ಹೂವು ಅತ್ಯಂತ ಕೋಮಲವಾದದ್ದು, ಬಿಲ್ಲು ಹೇಗಿರಬೇಕು? ಅರ್ಜುನನ ಗಾಂಡೀವ ಹೇಗಿತ್ತು? ಅತ್ಯಂತ ಕಠಿಣವಾಗಿರಬೇಕು ಬಿಲ್ಲು. ಆದರೆ ಇದು ಹೂವಿನಿಂದ ಮಾಡಿದ ಬಿಲ್ಲಾದ್ದರಿಂದ ಆದಿಶಂಕರರು ಹೇಳ್ತಾ ಇದ್ದಾರೆ, ಮನ್ಮಥನಿಗೆ ಯುದ್ಧದಲ್ಲಿ ಗೆಲ್ಲುವ ಯಾವ ಅರ್ಹತೆಗಳೂ ಇಲ್ಲ. ಅವನ ಅನರ್ಹತೆಗಳನ್ನು ಇಲ್ಲಿ ತೋರಿಸ್ತಾ ಬರ್ತಾರೆ. ಒಂದು 6-7 ಅನರ್ಹತೆಗಳನ್ನು ಹೇಳ್ತಾರೆ. ಆದರೂ ಕೂಡ ಅವನು ಯುದ್ಧದಲ್ಲಿ ಗೆಲ್ತಾನೆ. ಅದಕ್ಕೆ ಸಾಕ್ಷಿ ಏನು? ಯಾಕಂದರೆ ಜಗತ್ತಲ್ಲಿ ಇನ್ನೂ ಪ್ರೀತಿ, ಪ್ರೇಮ ಅನ್ನೋದಿದೆ. ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ, ಆದ್ದರಿಂದ ಮನ್ಮಥನ ಕೆಲಸ ನಡೀತಾ ಇದೆ ಅಂತ ಅರ್ಥ. ಮನ್ಮಥನ ಕೆಲಸ ನಡೀತಾ ಇದೆ ಅಂದರೆ ಅವನು ಯುದ್ಧದಲ್ಲಿ ಗೆಲ್ತಾ ಇದ್ದಾನೆ ಅಂತ ಅರ್ಥ. ಆದರೆ ಅವನಿಗೆ ಯುದ್ಧದಲ್ಲಿ ಗೆಲ್ಲುವ ಯಾವ ಅರ್ಹತೆಗಳೂ ಇಲ್ಲ. ಮೊದಲನೇ ಅನರ್ಹತೆ, ಅವನ ಬಿಲ್ಲು ಹೂವಿನಿಂದ ಆದದ್ದು. ಎರಡನೆಯದು, ಅವನ ಹೆದೆ, ಬೋಸ್ಟ್ರಿಂಗ್ ಅಂತ ಹೇಳ್ತೀವಲ್ಲ, ದಾರ, ಶಿಂಜಿನಿ ಕಟ್ಟಿದ್ದು, ಅದು ದುಂಬಿಗಳ ಸಾಲು. ಒಂದು ದುಂಬಿ ಇನ್ನೊಂದು ದುಂಬಿಗೆ ಹಿಡ್ಕೊಂಡು ಇರುತ್ತೆ. ಅದನ್ನು ಅವನು ದಾರ ಮಾಡಿಕೊಂಡು ಹೂವಿನ ಬಿಲ್ಲಿಗೆ ಕಟ್ಕೊಂಡಿದ್ದಾನಂತೆ. ಅವ್ರು ಏನು ಹೇಳ್ತಾ ಇದ್ದಾರೆ? ವಸಂತ ಋತುನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಆದಿಶಂಕರರು. ಈ ರೀತಿಯಲ್ಲಿ ಕಾವ್ಯಮಯವಾಗಿ ನೋಡಪ್ಪ, ಇದು ಅವನ ಅನರ್ಹತೆ. ಯಾಕಂದರೆ ಹೂವಿರಬೇಕು. ಕಾಮದೇವನ ವಸಂತ ಋತುವಿನಲ್ಲಿ ಹೂವಿರಬೇಕು, ದುಂಬಿಗಳಿರಬೇಕು. ಆವಾಗ ತಾನೇ ಅವನ ಕೆಲಸ ಮಾಡೋಕ್ಕಾಗೋದು ಅಲ್ವಾ? ಕಾವ್ಯಮಯವಾಗಿ ತುಂಬ ಚೆನ್ನಾಗಿ ಆದಿಶಂಕರರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವಿಶಿಖಾಹ, ಅವನ ಬಾಣಗಳು ಯಾವ ಥರ ಇದೆ? 5 ಬಾಣಗಳು ಅಷ್ಟೇ. 5 ಬಾಣಗಳು ಅವನ ಹತ್ರ, ಜಾಸ್ತಿ ಇಲ್ಲ. ಆ ಬಾಣಗಳು ಹೂವಿಂದ ಆಗಿರೋ ಬಾಣಗಳು. ಹೂವಿನಿಂದ ಮಾಡಿದ ಬಿಲ್ಲು, ದುಂಬಿಗಳ ಹೆದೆ, ಮತ್ತೆ 5 ಬಾಣ ಇಟ್ಕೊಂಡು ಯಾವ ಯುದ್ಧಕ್ಕೆ ಹೋಗೋಕ್ಕೆ ಸಾಧ್ಯ? ಅವನು ಹೇಗೆ ಗೆಲ್ಲಕ್ಕೆ ಸಾಧ್ಯ? ಸಾಮಂತಹ, ಅವನ ಮಂತ್ರಿಯಾದರೂ ಯಾರು? ಮಲಯ ಪರ್ವತದಿಂದ ಬೀಸುವ ಗಾಳಿ ಅವನ ಮಂತ್ರಿ, ಸಾಮಂತ. ವಸಂತ ಋತುವು ಅವನ ಮಂತ್ರಿ. ವಸಂತಃ ಸಾಮಂತಃ. ವಸಂತ ಋತು. ಒಬ್ಬ ಮಂತ್ರಿ ಏನು ಮಾಡಬೇಕು? ಯುದ್ಧಕ್ಕೆ ಗೆಲ್ಲುವುದಕ್ಕೆ ಅವನು ಆಯೋಜನೆಗಳನ್ನು ರೂಪಿಸಬೇಕು, ರಾಜಂಗೆ ಹೇಳಬೇಕು, ನೋಡಪ್ಪ ನೀನು ಹೀಗೆ ಯುದ್ಧ ಗೆಲ್ಲಬೇಕು ಅಂತ. ವಸಂತ ಋತು ಏನು ಮಾಡುತ್ತೆ? ಹೆಲ್ಪ್ಲೆಸ್. ಅದು ಆ ಋತುವೇ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ ಋತು ಯುದ್ಧ ಮಾಡೋದಕ್ಕೆ ಬಿಡುತ್ತಾ? ಯುದ್ಧ ಮಾಡುವಂಥ ಋತುನ ಅದು ಇಲ್ಲ ಅಲ್ವಾ? ಸೊ ವಸಂತ ಋತು ಅವನ ಮಂತ್ರಿ. ಮಲಯ ಪರ್ವತದಿಂದ ಬೀಸುವ ಗಾಳಿ ಅವನ ಯುದ್ಧದ ರಥ. ಯುದ್ಧದ ರಥ ಅಂದರೆ ಏನು? ಎಲ್ಲಿ ಬೇಕಾದರೂ ಅದು ಹೋಗುವಾಗಿರಬೇಕು.
ಆದರೆ ಮಲೆಯ ಪರ್ವತದಿಂದ ಬೀಸುವ ಗಾಳಿ ತಂಪಾಗಿ, ಮಲೆಯ ಮಾರುತ ಅಂತ ಒಂದು ರಾಗನೇ ಇದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಆದರೆ ಆ ಮಲೆಯ ಪರ್ವತದಿಂದ ಬೀಸೋ ಗಾಳಿ ಬೇರೆ ಪರ್ವತಕ್ಕೆ ಹೋಗ್ಬಿಟ್ರೆ ಅದು ಮಲೆಯ ಪರ್ವತದ ಗಾಳಿ ಆಗಲ್ಲ. ಆದ್ದರಿಂದ ಇಟ್ ಈಸ್ ಅ ಲೋಕಲ್ ಗಾಳಿ. ಆ ಪರ್ವತದ ಮೇಲೆ ಬೀಸುವ ಗಾಳಿ, ತಂಪಾದ ಬ್ಯೂಟಿಫುಲ್ ಗಾಳಿ ಅವನ ಸಾರಥಿ. ಸಹ ಅನಂಗಃ, ಅವನಿಗೆ ದೇಹನೇ ಇಲ್ಲ. ದೇಹ ಇಲ್ಲದಿರುವವನು ಹೇಗೆ ಯುದ್ಧಕ್ಕೆ ಹೋಗೋಕ್ಕೆ ಸಾಧ್ಯ? ಯುದ್ಧಕ್ಕೆ ಹೋಗಬೇಕಾದ್ರೆ ಕಿರೀಟ, ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳು ಬೇಕು, ಕವಚಗಳಿರಬೇಕು ಅಲ್ವಾ? ಬುಲೆಟ್ ಪ್ರೂಫ್ ವೆಸ್ಟ್ ಇರಬೇಕು ಈಗಿನ ಕಾಲದಲ್ಲಿ. ಹೀಗೆ ಯುದ್ಧಕ್ಕೆ ತಯಾರಾಗಿ ಹೋಗಬೇಕು ಅಂದರೆ ಏನಿದೆ ಅವನ ಹತ್ರ? ಏನೂ ಇಲ್ಲ, ದೇಹ ಇಲ್ಲ. ಜೊತೆಗೆ ಕಾಮದೇವ ಒಬ್ಬನೇ ಕೆಲಸ ಮಾಡೋದು, ಅವನ ಜೊತೆ ಸೈನ್ಯ ಇಲ್ಲ, ಒಬ್ಬಂಟಿಗ. ಹೀಗಿದ್ದರೂ ಕೂಡ ಅವನು ತನ್ನ ಯುದ್ಧದಲ್ಲಿ ವಿಜಯವನ್ನು ಸಾಧಿಸುತ್ತಾನೆ. ಹೇಗೆ ತಾಯೇ? ಇದು ಸಾಧ್ಯವಾಗುವುದು ಅವನ ಸಾಮರ್ಥ್ಯದಿಂದ ಅಲ್ಲ. ಯಾಕಂದರೆ ಅವನಿಗೆ ಯಾವ ಸಾಮರ್ಥ್ಯವೂ ಇಲ್ಲ, ಯುದ್ಧವನ್ನು ಗೆಲ್ಲಲು ಯಾವ ಸಾಮರ್ಥ್ಯವೂ ಇಲ್ಲದಿರುವ ಕಾರಣ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ನಿನ್ನ ಆಶೀರ್ವಾದ, ನಿನ್ನ ಕಡೆಗಣ್ಣ, ಒಂದೇ ಒಂದು ನೋಟ, ಸೈಡ್ ಗ್ಲಾನ್ಸ್, ನಿನ್ನ ಕಡೆಗಣ್ಣಿನ ಒಂದೇ ಒಂದು ನೋಟ ಸಾಕು. ಆ ನಿನ್ನ ದಯಾಪೂರ್ಣವಾದ ಕಡೆಗಣ್ಣ ಒಂದು ನೋಟದಿಂದ ಅವನು ನಿನ್ನ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಆ ಕೃಪಾ ಕಟಾಕ್ಷದಿಂದ ಇಡೀ ಜಗತ್ತನ್ನು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿ ಇಡೀ ಜಗತ್ತಿನ ಮೇಲೆ ತನ್ನ ಪ್ರೀತಿಯ ಯುದ್ಧವನ್ನು ಸಾರಿ ಜಗತ್ತನ್ನೇ ಗೆದ್ದು ಬಿಡುತ್ತಾನೆ. ಅಂದರೆ ಅಂತಹ ದೇಹವಿಲ್ಲದ ಅನಂಗನಿಗೆ ನಿನ್ನ ಕಡೆಗಣ್ಣ ನೋಟದ ಪ್ರಭಾವದ ಪವರ್ ಎಷ್ಟಿದೆ? ಅದೇ ಒಂದೇ ಒಂದು ದಯಾರ್ದ್ರವಾದ ಕಡೆಗಣ್ಣ ನೋಟ ನನಗೂ ತೋರಿಸು ತಾಯಿ ಅಂತ ಈ ಧ್ವನಿ ಇದೆ ಇದರೊಳಗಡೆ. ಏನೂ ಇಲ್ಲದಿರುವ ಕಾಮದೇವನಿಗೆ ಕೊಟ್ಟ ಒಂದು ಕಡೆಗಣ್ಣ ನೋಟದಿಂದಲೇ ಕಾಮದೇವನು ಇಡೀ ಜಗತ್ತನ್ನು ಗೆಲ್ಲುತ್ತಾನೆ ಎಂದರೆ ಆ ಒಂದು ದೃಷ್ಟಿಯು ನನ್ನ ಮೇಲೆ ಸ್ವಲ್ಪವಾದರೂ ಬೀರಬಾರದೆ ತಾಯಿ ಅನ್ನೋ ಧ್ವನಿ ಇಲ್ಲಿ ಬರುತ್ತೆ. ಇದು ಒಂದು. ಎರಡನೇದು, ಕಾಮದೇವ ಶ್ರೀವಿದ್ಯೆಯ ಋಷಿ. ಆದ್ದರಿಂದ ಒಂದು ಕಡೆ ಅವನು ಜಗತ್ತನ್ನು ಗೆಲ್ಲುತ್ತಾನೆ, ಇನ್ನೊಂದು ಕಡೆ ಶ್ರೀವಿದ್ಯಾ ಉಪಾಸಕರು ಜಗತ್ತನ್ನು ಪ್ರೀತಿ ಮಾಡಬೇಕು, ಕೋಪವನ್ನು ತ್ಯಜಿಸಬೇಕು, ಹೃದಯದಿಂದ ಭಾವನೆಯಿಂದ ಎಲ್ಲವನ್ನು ಸ್ವೀಕರಿಸಬೇಕು. ಆದ್ದರಿಂದ ಕಾಮದೇವ ತುಂಬ ಉತ್ಕೃಷ್ಟವಾದ ಋಷಿಯಾಗುತ್ತಾನೆ. ಆಗ ಮಾತ್ರ ದೇವಿ ಎಲ್ಲಿ ಸಿಗುತ್ತಾಳೆ? ಭವಾನಿ ಭಾವನಾಗಮ್ಯ, ಭಾವನೆಯಲ್ಲಿಯೇ ದೇವಿ ಸಿಗೋದು. ಆದ್ದರಿಂದ ಭಾವನೆ, ಅಂತಃಕರಣ ಪ್ಯೂರ್ ಆಗಬೇಕು ಅಂದರೆ ಪ್ರೀತಿ ಮಾಡಬೇಕು, ಜಗತ್ತನ್ನು ಪ್ರೀತಿ ಮಾಡಬೇಕು, ಒಂದು ಸರ್ವಿಸ್ನಲ್ಲಿರಬೇಕು. ಆಗ ಮಾತ್ರ ದೇವಿಯ ಕೃಪಾ ಕಟಾಕ್ಷವು ನಮಗೆ ಸಿಗುತ್ತದೆ. ಈ ಒಂದು ಕಾರಣದಿಂದ ಕಾಮದೇವ ತುಂಬ ಶ್ರೇಷ್ಠನಾಗುತ್ತಾನೆ. ಇದು ಪಾರಮಾರ್ಥಿಕ, ಲೌಕಿಕ ಕಾಮವಲ್ಲ, ಪಾರಮಾರ್ಥಿಕವಾದ ಕಾಮ. ಆದ್ದರಿಂದ ಕಾದಿವಿದ್ಯೆ, ಶ್ರೀವಿದ್ಯೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ಯೆ, ಶ್ರೀವಿದ್ಯಾ ಋಷಿ ಕಾಮದೇವ. ಆದ್ದರಿಂದ ಆದಿಶಂಕರರು 5ನೇ ಶ್ಲೋಕ 6ನೇ ಶ್ಲೋಕವೆರಡನ್ನೂ ಕಾಮದೇವನಿಗೆ ಮೀಸಲಿಟ್ಟಿದ್ದಾರೆ. ಇದು 6ನೇ ಶ್ಲೋಕದ ಮುಖ್ಯವಾದ ವಿಚಾರ. ಅರ್ಥ ಆಯ್ತಲ್ವಾ? 6ನೇ ಶ್ಲೋಕ ಸ್ವಲ್ಪ ಗೇರ್ ಶಿಫ್ಟ್ ಆಯಿತು, ಕಾವ್ಯ ಬಂತು ಇಲ್ಲಿ. ಮುಂದೆ 7ನೇ ಶ್ಲೋಕಕ್ಕೆ ಹೋಗೋಣ. ನಾನೇನು ಹೇಳ್ತಾ ಇದ್ದೆ, ಭಗವತಿಯ ಪಾರಮಾರ್ಥಿಕ ಸ್ವರೂಪಗಳನ್ನು ಇದುವರೆಗೆ ತೋರಿಸಿದ್ದಾರೆ ಆದಿಶಂಕರರು. ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ವಲ್ಪ ಚೇಂಜ್ ಆಯ್ತು. ಈಗ ನೆಕ್ಸ್ಟ್ ಕೆಳಗಡೆ ಇಳಿತಾರೆ, ಕುಂಡಲಿನಿ ಸ್ವರೂಪಕ್ಕೆ ಬರ್ತಾರೆ.
7ನೇ ಶ್ಲೋಕ ಕಣ ಕೊಣತ್ ಕಾಂಚಿ ಧಾಮ. ಕೊಣತ್ ಕಾಂಚಿ ಧಾಮ, ಧಾಮ ಅಲ್ಲ ಧಾಮ. ಇಲ್ಲಿಂದ ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಬರುತ್ತೆ. ಪರಾಸ್ವರೂಪ ನಮಗೆ ಗೊತ್ತಿಲ್ಲ, ನಿರ್ಗುಣ ಸ್ವರೂಪ ಹೇಗೋ ಅರ್ಥ ಆಯಿತು. ಯಾಕಂದರೆ ಅಲ್ಲಿ ಪಾರಮಾರ್ಥಿಕವಾಗಿ ಹೇಳ್ಕೊಂಬಂದ್ವಿ. ಇಲ್ಲಿ ಕುಂಡಲಿನಿಗೆ ಬಂದಾಗ ನಮಗೆ ಬರುತ್ತೆ. ನನ್ನ ಕುಂಡಲಿನಿ, ನನ್ನ ಚಕ್ರಗಳು, ಮಾನವರಲ್ಲಿ ನಮಗೆ ಚಕ್ರಗಳಿದೆ, ನಮಗೆ ಕುಂಡಲಿನಿ ಸ್ವರೂಪ ಇದೆ, ಕುಂಡಲಿ ಮೂಲಾಧಾರದಲ್ಲಿ ಕೂತಿದ್ದಾಳೆ. ಇದು ದೇವಿಯ ಕುಂಡಲಿನಿ ಅಲ್ಲ, ನಮ್ಮ ಕುಂಡಲಿನಿ. ಸೊ ಆದ್ದರಿಂದ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. 7, 8, 9, 10, 11, 12, 13, 14 ಇವೆಲ್ಲ ಕುಂಡಲಿನಿ ಸ್ವರೂಪ ಹೇಳ್ಕೊಂಡೇ ಬರುತ್ತೆ. ಆದರೆ ಇದು ಧ್ವನಿರೂಪಾತ್ಮಕವಾಗಿ ಕೆಲವು ಶ್ಲೋಕಗಳಲ್ಲಿ ಬರುತ್ತೆ, ಹೇಳ್ತೀನಿ. ಒಂದಂತೂ ನಿಜ, ನಮ್ಮೆಲ್ಲರಲ್ಲೂ ಷಟ್ಚಕ್ರಗಳಿವೆ. ನಿಮ್ಮಲ್ಲೂ ಇದೆ, ನನ್ನಲ್ಲೂ ಇದೆ. ಷಟ್ಚಕ್ರಗಳಿಲ್ಲದೆ ಯಾರೂ ಹುಟ್ಟಿಲ್ಲ. ಅದೇ ಮೇಯ್ನ್, ಅದು ಆಧಾರ ನಮಗೆ. ನಾವು ಇವತ್ತು ಜೀವನ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಚಕ್ರಗಳಿದ್ದರೆ ನಾವು ಜೀವನ ಮಾಡೋಕ್ಕಾಗೋದು. ಆದರೆ ನಮಗೆ ಚಕ್ರಗಳಿವೆ ಅಂತ ನಮಗೆ ಗೊತ್ತಿಲ್ಲ. ಇದ್ದಿರಬಹುದೇನೋ ಅಂತ ಅಂದ್ಕೊಂಡಿರ್ತೀವಿ. 6 + 1 7 ಪ್ರಿನ್ಸಿಪಲ್ ಚಕ್ರಗಳು. ಸಹಸ್ರಾರವನ್ನು ಸೇರಿದರೆ 7 ಚಕ್ರಗಳು. ಈ 7 ಚಕ್ರಗಳು ನಮಗೆ ತುಂಬ ಮುಖ್ಯವಾಗುತ್ತೆ. ಕೆಳಗೆ ಪೃಥ್ವಿ ತತ್ವದಲ್ಲಿರೋದು ಮೂಲಾಧಾರ ಚಕ್ರ, ಅದರ ಮೇಲೆ ಸ್ವಾಧಿಷ್ಠಾನ ಚಕ್ರ ಜಲತತ್ವ, ಅದರ ಮೇಲೆ ಮಣಿಪೂರ ಚಕ್ರ ಅಗ್ನಿತತ್ವ, ಅದರ ಮೇಲೆ ಅನಾಹತ ಚಕ್ರ ಹೃದಯ, ಅದರ ಮೇಲೆ ಅನಾಹತ ಚಕ್ರವು ವಾಯುತತ್ವ, ಅದರ ಮೇಲೆ ವಿಶುದ್ಧಿ ಚಕ್ರ ಕಂಠದಲ್ಲಿದೆ ಆಕಾಶ ತತ್ವ, ಮೇಲೆ ಆಜ್ಞಾಚಕ್ರ ಮನಸ್ತತ್ವ, ಅದರ ಮೇಲೆ ಸಹಸ್ರಾರ ಚಕ್ರ ಅದು ಬ್ರಹ್ಮತತ್ವ. ಈ 7 ಚಕ್ರಗಳು ನಮ್ಮಲ್ಲಿ ಇದ್ದು ಕೆಲಸ ಮಾಡುವುದಲ್ಲದೆ ನಮ್ಮಲ್ಲಿರುವ ದೈವತ್ವಕ್ಕೆ ಅದೇ ಕಾರಣ. ನಾವಿವತ್ತು ದೇವರನ್ನು ನಂಬಿದ್ದೀವಿ, ದೇವರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ನಮ್ಮ ಚಕ್ರಗಳೇ ಕಾರಣ. ಯಾಕಂದರೆ ಚಕ್ರಗಳಲ್ಲಿ ಕೂಡ ದೇವತೆಗಳಿದ್ದಾರೆ. ಅಂದರೆ ನಾವು ಡಿವೈನ್ ಅಂತ ಎಲ್ಲಿ ಹೇಳ್ತೀವಿ, ನಮ್ಮ ಚಕ್ರಗಳಲ್ಲಿರುವ ದೇವತೆಗಳು ನಮ್ಮನ್ನು ನೋಡಿಕೊಳ್ಳುತ್ತಿದ್ದಾರೆ. ಹುಟ್ಟಿನಿಂದ ನಮ್ಮ ಸಾವಿನವರೆಗೂ ಆ ಚಕ್ರಗಳು ನಮ್ಮ ಜೊತೆ ಇರುತ್ತವೆ. ನಮಗೆ ಚಕ್ರಗಳು ಆ್ಯಕ್ಟಿವೇ ಆಗಿದೆಯೋ ಇಲ್ವೋ ಗೊತ್ತೇ ಇಲ್ಲ. ನನಗೆ ಏಜ್ ಆಗೋಯ್ತು, 60, 70, 80 ಚಕ್ರಗಳಿದೆಯೋ ಇಲ್ವೋ ಗೊತ್ತಿಲ್ಲ. ಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಮ ಅರಿವಿಗೆ ಬರೋದಕ್ಕೆ ಅವಕ್ಕೆ ಏಜ್ ಆಗಲ್ಲ, ಯೋಚನೆ ಇಲ್ಲ. ಅಟ್ ಎನಿ ಏಜ್ ಯು ಕ್ಯಾನ್ ಆ್ಯಕ್ಟಿವೇಟ್ ಯುವರ್ ಚಕ್ರ. ಆ್ಯಕ್ಟಿವೇಟ್ ಆಗಿದೆ, ನಾವೇನು ಆ್ಯಕ್ಟಿವೇಟ್ ಮಾಡೋ ಅಗತ್ಯ ಇಲ್ಲ. ಆದರೆ ನಮ್ಮ ಅರಿವಿಗೆ ಬಂದಿರಲ್ಲ. ಬಂದಿದ್ದರೂ ಭಯದಿಂದ ನಾವು ಅದಕ್ಕೆ ಗಮನ ಕೊಟ್ಟಿರಲ್ಲ. ಗಮನ ಕೊಡಬೇಕಂದರೂ ಕೂಡ ಗಮನ ಕೊಡಬೇಕಾದರೆ ಒಬ್ಬ ಗುರು ಬೇಕು, ಗುರು ಸಿಕ್ಕಿರಲ್ಲ. ಗುರು ಸಿಕ್ಕಿದ್ದರೂ ಆ ಗುರುವನ್ನು ಏನು ಕೇಳಬೇಕು ಅಂತ ಗೊತ್ತಿಲ್ಲ. ಕೇಳಿದ್ದರೂ ಕೂಡ ಆ ಗುರು ನೀನಿನ್ನೂ ರೆಡಿಯಾಗಿಲ್ಲ ಅಂತ ಕೊಟ್ಟಿರಲ್ಲ. ಏನೇನು ಕಾರಣಗಳಿರುತ್ತೆ. ಇನ್ನೊಂದು ಚಕ್ರ, ಕುಂಡಲಿನಿ, ಈ ಮಾತುಗಳು ಕೇಳಿ ಭಯ ಆಗತ್ತೆ ಅಲ್ವಾ? ಸುಲಭ ಅಲ್ಲ. ಅಯ್ಯೋ, ನಾನು ಗೋಪಿ ಕೃಷ್ಣ ಅವರ ಪುಸ್ತಕಗಳು ಓದಿದ್ದೆ. ಚಕ್ರಗಳ ಹತ್ರ ಹೋಗಬೇಡಿ ಅಂತಾರೆ. ಪ್ರಾಪರ್ ಗುರು ಇಲ್ಲದೆ ಚಕ್ರಗಳ ಆ್ಯಕ್ಟಿವೇಶನ್ ಆಗಬಾರ್ದು ಅಂತಾರೆ. ಇದೆಲ್ಲ ಕರೆಕ್ಟು. ಆದರೆ ಚಕ್ರಗಳ ಬಗ್ಗೆ ಜ್ಞಾನವನ್ನು ತಿಳಿದುಕೊಳ್ಳುವುದು ತಪ್ಪಲ್ವಲ್ಲ. ನನ್ನ ಒಳಗಡೆ ಚಕ್ರಗಳಿವೆ ಅಂತ ಫಸ್ಟ್ ಸ್ಟೆಪ್ ಈಸ್ ಟು ಅಕ್ಸೆಪ್ಟ್ ದಟ್ ವಿ ಹ್ಯಾವ್ ಚಕ್ರಾಸ್ ಆರ್ ವಿ ಆರ್ ಮೇಡ್ ಅಪ್ ಆಫ್ 7 ಚಕ್ರಾಸ್. ವೀಣೆಯನ್ನು ಎಕ್ಸಾಂಪಲ್ ಕೊಡ್ತಾರೆ. ಮೇರುದಂಡ. ಸೊ ನಮ್ಮ ಮೇರುದಂಡ, ನಮ್ಮ ಸ್ಪೈನಲ್ ಕಾರ್ಡ್, ಅದು ಫಿಸಿಕಲ್ ಲೆವೆಲಲ್ಲಿ ಒಳಗಡೆ ಪ್ರಾಣದ ಲೆವೆಲ್ ಒಳಗಡೆ ಹೋದಾಗ ನಮ್ಮ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ,
ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ 5 ಕೋಶಗಳನ್ನು ಹಿಡಿದಿಟ್ಟಿರೋದು ಚಕ್ರಗಳು. ಆ ಚಕ್ರಗಳು ಇದ್ದರೆ ಮಾತ್ರ ನಮ್ಮ ಕೋಶಗಳು ಕೆಲಸ ಮಾಡುತ್ತೆ. ಹಾಗೂ ಈ ಕೋಶಗಳನ್ನು ಹಿಡಿದಿಟ್ಕೊಂಡಿರೋ ಪಂಚಭೂತಗಳು, ಪೃಥ್ವಿ ತತ್ವ, ಜಲತತ್ವ, ಅದು ಕೆಲಸ ಮಾಡುತ್ತೆ. ಹೀಗಾಗಿ ಈ ಚಕ್ರ ನಾಲೆಡ್ಜ್ ಮುಖ್ಯ. ಅದನ್ನೇ ಸೌಂದರ್ಯ ಲಹರಿಯಲ್ಲಿ ಆದಿಶಂಕರರು ಹೇಳ್ತಾರೆ. ಹೇಳೋದು ಒಂದೇ ಅಲ್ಲ, ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಹೇಳ್ತಾರೆ. ಸೌಂದರ್ಯ ಲಹರಿ ಬರೆದಿರೋದು ಈ ಶ್ಲೋಕಗಳೆಲ್ಲ ನಾವಿಸ್ ಅಂದರೆ ಇವಾಗಿನ್ನೂ ಚಕ್ರ ಧ್ಯಾನ ಶುರು ಮಾಡ್ತಿದ್ದಾರೆ ಅಂಥವ್ರಿಗೆ ಅಂತ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ. ಇದನ್ನು ಎಕ್ಸ್ಪರ್ಟ್ಸಿಗೆ ಬರೆದಿದ್ದಾರೆ. ಯಾರು ಎಕ್ಸ್ಪರ್ಟ್ ಇಲ್ಲಿ ಅಂದರೆ, ನಾನು ಮೊದಲನೇ ದಿನ 2ನೇ ದಿನ ಹೇಳ್ತಾ ಇದ್ದೆ, ಕೌಲಾಚಾರ ಹಾಗೂ ಸಮಯಾಚಾರ ಅಂತ ಅಲ್ವಾ. ಚಕ್ರಗಳು ಅಂತ ಬಂದ ತಕ್ಷಣ ನಾವು ಏನಾಗುತ್ತೆ, ಎಲ್ಲೂ ಬಾಹ್ಯ ಅಲ್ಲ, ಅದು ಆಂತರ್ಯವಾದದ್ದೇ ಚಕ್ರ. ಅಂದರೆ ಅದು ಅಂತರ್ಯಾಗಕ್ಕೆ ಸಂಬಂಧಪಟ್ಟ ವಿಚಾರ. ನಾನು ಮೊದಲು ನನ್ನ ಚಕ್ರಗಳನ್ನ ತಿಳ್ಕೋಬೇಕು, ನನ್ನ ಚಕ್ರಗಳು ಆ್ಯಕ್ಟಿವ್ ಆಗಬೇಕು. ಆ್ಯಕ್ಟಿವ್ ಆದ ಮೇಲೆ ನಾನು ರೇಚಕ, ಕುಂಭಕ ಪ್ರಾಣಾಯಾಮಗಳ ಮೂಲಕ ಇಡಾ ಪಿಂಗಳ ಇವುಗಳಲ್ಲಿ ವಾಯುಗಳನ್ನು ನಿರುದ್ಧ ಮಾಡಬೇಕು. ಆವಾಗ ಸುಷುಮ್ನ ಓಪನ್ ಆಗುತ್ತೆ. ಸುಷುಮ್ನ ಓಪನ್ ಆಗಿ ಅದು ಕ್ಲಿಯರ್ ಆದ ಮೇಲೆ, ಪ್ರಾಕ್ಟೀಸಸ್ ಆದ ಮೇಲೆ ಕುಂಡಲಿನಿ ಮೇಲಕ್ಕೆ ಹತ್ಕೊಂಡು ಬರ್ತಾಳೆ. ಮೂಲಾಧಾರದಿಂದ, ಸ್ವಾಧಿಷ್ಠಾನದಿಂದ ಮಣಿಪುರಕ್ಕೆ ಬರ್ತಾಳೆ. ಈ ಮಣಿಪುರಕ್ಕೆ ಬಂದಾಗ ದೇವಿಯು ಹೇಗೆ ದರ್ಶನವನ್ನು ಕೊಡುತ್ತಾಳೆ ಅನ್ನೋದು ಈ 7ನೇ ಶ್ಲೋಕದಲ್ಲಿ ಬರೆದಿದ್ದಾರೆ. ಅದಕ್ಕೆ ಇಷ್ಟು ಬ್ಯಾಕ್ಗ್ರೌಂಡ್ ಕೊಟ್ಟೆ. ಯಾರಿಗೆ ಇದು ಬೇಕು? ಯಾವ ಸಾಧಕ ಒಬ್ಬ ಅಲ್ಲ, ಸಾಧಕ ಯೋಗಿ ಅಂತ ಕರಿತೀವಿ ನಾವು. ಬರೀ ಸಾಧಕ ಆದರೆ ಸಾಲದು. ಒಬ್ಬ ಶ್ರೀವಿದ್ಯಾ ಉಪಾಸಕ, ಅವನು ಸಾಧಕ ಯೋಗಿಯೂ ಆಗಿರಬೇಕು. ಇಲ್ಲಿ ಯಾವ ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಸಾಧಕ ಅಂದರೆ ದೇವಿಯ ಸಾಧಕ. ಯಾವ ಯೋಗಿ? ಒಬ್ಬ ಸಮಯಾಚಾರ ತತ್ಪರನಾದ ಯೋಗಿ. ಸಮಯಾಚಾರ ಅಂದ್ರೇನು ಅಂದರೆ, ದೇವಿಯನ್ನು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಈ ಚಕ್ರಗಳಲ್ಲಿ ಕುಂಡಲಿನಿಯನ್ನು ಎತ್ತಿಕೊಂಡು ಬಂದು ಅವಳನ್ನು ತನ್ನ ಅವೇರ್ನೆಸ್ನೂ ಮೆಡಿಟೇಟ್ ಮಾಡ್ತಾ ಇಲ್ಲಿ ಕರ್ಕೊಂಡು ಬಂದು ಸಹಸ್ರಾರದಲ್ಲಿ ಶಿವನೊಂದಿಗೆ ಸೇರಿಸುವನು. ಅವನು ಸಮಯಾಚಾರ ಸಾಧಕ. ಇದು ನಮ್ಮ ಆದಿಶಂಕರ ಪರಂಪರೆಯಲ್ಲಿ ಬಂದಿದೆ. ಅದನ್ನೇ ಸೌಂದರ್ಯ ಲಹರಿಯಲ್ಲಿ ಹೇಳಿರೋದು. ಇದು ಸೌಂದರ್ಯ ಲಹರಿಯ ಸೀಕ್ರೆಟ್. ಇದನ್ನು ಹೇಳಬೇಕಾದರೆ ಯಾಕೆ ಮಣಿಪುರದಿಂದ ಶುರು ಮಾಡಿದ್ರು 7ನೇ ಶ್ಲೋಕನ? ಮೂಲಾಧಾರ, ಸ್ವಾಧಿಷ್ಠಾನ ಯಾಕೆ ಹೇಳಲೇ ಇಲ್ಲ ಅಂದರೆ, ಮೂಲಾಧಾರ ಸ್ವಾಧಿಷ್ಠಾನಗಳೆರಡೂ ಚಕ್ರಗಳು ಅಂಧತಾ ಮಿಶ್ರ ಚಕ್ರಗಳು ಅಂತ ಕರೆದುಬಿಟ್ರು. ಅಂಧತೆಯನ್ನು ಅಂದರೆ ಕತ್ತಲು ಇರುವಂತಹ 2 ಚಕ್ರಗಳು. ಈ 2 ಚಕ್ರಗಳು ನೀಚ ಚಕ್ರಗಳು. ಇವೆರಡು ಲೋವರ್ ಚಕ್ರಾಸ್. ಸಮಯಾಚಾರ ಸಾಧಕರು ಈ 2 ಚಕ್ರಗಳಲ್ಲಿ ಸಾಧನೆಯನ್ನು ಮಾಡುವುದಿಲ್ಲ, ಕುಂಡಲಿನಿಯನ್ನು ಮೇಲಕ್ಕೆತ್ತಿಕೊಂಡು ಬರುತ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಸೀಕ್ರೆಟ್ಸ್, ಬಟ್ ತಿಳ್ಕೋಬೇಕೀಗ. ಅದಕ್ಕೆ ದ ಟೈಮ್ ಹ್ಯಾಸ್ ಕಮ್ ವೇರ್ ವಿ ಹ್ಯಾವ್ ಟು ನೋ ಆಲ್ ದಿಸ್. ಮೂಲಾಧಾರದಲ್ಲಿ ಭಗವತಿಯು ಕುಂಡಲಿನಿಯಾಗಿ ಸುಪ್ತಾವಸ್ಥೆಯಲ್ಲಿದ್ದರೂ ಅವಳನ್ನು ಎಬ್ಬಿಸಿದಾಗ ಅವಳು ಮಂತ್ರ ಸ್ವರೂಪದಲ್ಲಿರ್ತಾಳೆ, ಸೂಕ್ಷ್ಮ ರೂಪದಲ್ಲಿರ್ತಾಳೆ, ಮಂತ್ರ ಸ್ವರೂಪದಲ್ಲಿರ್ತಾಳೆ. ಅವಳನ್ನು ಸ್ವಾಧಿಷ್ಠಾನಕ್ಕೆ ಕರೆದುಕೊಂಡು ಬಂದಾಗ ಮೇಲೆ ಅವಳು ಕಾಮಕಲಾ ಸ್ವರೂಪದಲ್ಲಿರ್ತಾಳೆ. ಆಮೇಲೆ ಮಣಿಪುರಕ್ಕೆ ಅವಳನ್ನು ಎಳೆದುಕೊಂಡು ಮೇಲಕ್ಕೆ ಕರೆದುಕೊಂಡು ಬಂದಾಗ ಇದೆಲ್ಲ ಪೂಜೆ ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕು ಅವಳನ್ನು, ಸುಮ್ಮನೆ ಅಲ್ಲ. ಅದಕ್ಕೆಲ್ಲ ವಿಧಿ ಇದೆ. ವೇದ ಅಂತ ಕರೀತಾರೆ, ಮಹಾವೇದ ಪ್ರಕಾರ. ಇದೆಲ್ಲ ಶ್ರೀವಿದ್ಯೆಯಲ್ಲಿ, ಗುರು ದೀಕ್ಷೆಯಲ್ಲಿ, ಸಮಯಾಚಾರದಲ್ಲಿ ಸಿಗತ್ತೆ. ಕರೆಕ್ಟ್ ಗುರುಗಳನ್ನು ಹುಡುಕಿಕೊಂಡೇ ಹೋದರೆ ಈ ಮಹಾವೇದ ಪ್ರಕಾರದಲ್ಲಿ ಯಾವಾಗ ಅವಳು ಮಣಿಪುರಕ್ಕೆ ಹತ್ತುತ್ತಾಳೋ ಆವಾಗ ಅವಳು ತನ್ನ
ಕುಂಡಲಿನಿ ಸ್ವರೂಪವನ್ನು ಪಡೆಯುತ್ತಾಳೆ. ಅಲ್ಲಿಂದ ಅವಳು ಮೇಲಕ್ಕೆ ಸಂತೋಷವಾಗಿ ಹತ್ತುತ್ತಾಳೆ. ಆದ್ದರಿಂದ ಸಮಯಾಚಾರ ಸಾಧಕನಿಗೆ ಪ್ರಾರಂಭವಾಗುವುದೇ ಮಣಿಪುರದಲ್ಲಿ ಅವನಿಗೆ ನಿಜವಾದ ಟೆಸ್ಟ್. ಇದನ್ನು ಆಚಾರ್ಯ ಲಕ್ಷ್ಮೀಧರರು ಬರೆದಿದ್ದಾರೆ ಸೌಂದರ್ಯ ಲಹರಿಯ ವ್ಯಾಖ್ಯಾನದಲ್ಲಿ. ತುಂಬ ಡೀಟೇಲ್ ಕೂಲಂಕುಷವಾಗಿ ಬರೆದಿದ್ದಾರೆ. ಈ 7ನೇ ಶ್ಲೋಕ ಏನು ಹೇಳುತ್ತೆ, ಪ್ರಸಂಗಕ್ಕೆ ಹೋಗ್ತೀನೀಗ. ಭಗವತಿ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ನಿರ್ಗುಣ ಹಾಗೂ ಸಗುಣ ರೂಪಗಳಲ್ಲಿ ಎರಡರಲ್ಲಿಯೂ ಅವಳನ್ನು ನಾವು ಉಪಾಸನೆ ಮಾಡುತ್ತೇವೆ. ಅಂದರೆ ಭಗವತಿ ಲಲಿತಾ ತ್ರಿಪುರ ಸುಂದರಿಯನ್ನು ನಾವು ನಿರ್ಗುಣ ಹಾಗೂ ಸಗುಣ ರೂಪಗಳಲ್ಲಿ ಎರಡರಲ್ಲಿಯೂ ನಾವು ಉಪಾಸನೆ ಮಾಡುತ್ತೇವೆ. ಶ್ರೀ ಸೌಂದರ್ಯ ಲಹರಿಯ 7ನೇ ಶ್ಲೋಕದಲ್ಲಿ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಸಗುಣ ಸ್ವರೂಪದ ವರ್ಣನೆಯನ್ನು ಮಾಡುತ್ತಾ ಭಗವಂತನಾದ ಪರಬ್ರಹ್ಮ ತತ್ವವಾದ ಸದಾಶಿವನ ಅಹಂಕಾರ ಸ್ವರೂಪಿಣಿಯಾಗಿ ಅತ್ಯಂತ ಸುಂದರ ರೂಪದಲ್ಲಿರುವ ತನ್ನ ಕರಗಳಲ್ಲಿ ಧನುಸ್ಸು, ಬಾಣ, ಪಾಶ, ಅಂಕುಶಗಳೆನ್ನುವ ಆಯುಧಗಳನ್ನು ಧಾರಣೆ ಮಾಡಿರುವ ಭಗವತಿಯ ದರ್ಶನಾಪೇಕ್ಷೆಯನ್ನು ಮಾಡಿರುವರು. ಜೊತೆಗೆ ಬಹುಮುಖ್ಯವಾಗಿ ಈ ಶ್ಲೋಕವನ್ನು ಶ್ರೀವಿದ್ಯಾ ಸ್ವರೂಪಿಣಿಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಧ್ಯಾನ ಶ್ಲೋಕ ರೂಪವಾಗಿಯೂ ಹಾಗೂ ಆಕೆಯು ಮಣಿಪುರ ಚಕ್ರದಲ್ಲಿ ಕೊಡುವ ದರ್ಶನ ಸ್ವರೂಪವಾಗಿಯೂ ಆಚಾರ್ಯ ಶಂಕರ ಭಗವತ್ಪಾದರು ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಕಾಂಪ್ಲೆಕ್ಸ್, ಒಂದೊಂದೇ ಬಿಡಿಸೋಣ. ಇಲ್ಲಿ ಆದಿಶಂಕರರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸಮಯಾಚಾರದಲ್ಲಿ ನಿರತವಾಗಿ ಮೆಡಿಟೇಟ್ ಮಾಡುವಂತಹ ಧ್ಯಾನದಲ್ಲಿ ಇರುವ ಸಾಧಕನಿಗೆ ಅವಳು ಸೌಂದರ್ಯ ಲಹರಿ ಕುಂಡಲಿನಿಯು ಮಣಿಪುರ ಚಕ್ರಕ್ಕೆ ಬಂದಾಗ ಅವನಿಗೆ, ಸಾಧಕ ಯೋಗಿಗೆ ತನ್ನ ಧ್ಯಾನದಲ್ಲಿ ಒಂದು ದರ್ಶನವನ್ನು ಕೊಡುತ್ತಾಳೆ. ಆ ಧ್ಯಾನದಲ್ಲಿ ಅವಳು ದರ್ಶನವನ್ನು ಕೊಟ್ಟಾಗ ಅವಳು ತನ್ನ ಕೈಗಳಲ್ಲಿ ಧನುಸ್ಸು, ಬಾಣ, ಪಾಶ, ಹೀಗೆ ಅಂಕುಶ, ಹೀಗೆ 4 ಕೈಗಳಲ್ಲಿ 4 ಆಯುಧಗಳನ್ನು ಹಿಡಿದು ಇರುವ ಒಂದು ರೂಪವಾಗಿ ಅವಳು ದರ್ಶನ ಕೊಡ್ತಾಳೆ. ಎಲ್ಲಿ? ಅವನ ಧ್ಯಾನದಲ್ಲಿ ಅಂತ ಹೇಳಿದ್ದಾರೆ. ಅದು ಒಂದು. ಎರಡನೇದು ಇಲ್ಲಿ ಹೇಳಿದ್ದು ಸಗುಣ ರೂಪ ನಿರ್ಗುಣ ರೂಪ ಎರಡೂ ಇದೆ. ಇಲ್ಲಿ ಸಗುಣ ರೂಪದ ವರ್ಣನೆ ಕೊಟ್ಟಿದ್ದಾರೆ. ಅಂದರೆ ದೇವಿಯು ಸಮಯಾಚಾರ ಸಾಧಕನ ಧ್ಯಾನದಲ್ಲಿ ಅವಳು ಗೋಚರವಾದರೂ ಕೂಡ ಅದು ಸಗುಣ ಅಂತ ಆದಿಶಂಕರರು ಹೇಳಿಬಿಟ್ರು. ಈ ಸಗುಣ ರೂಪ ಅಂದರೆ ಹೈಯೆಸ್ಟ್ ಸಗುಣ ಇದು. ಮಣಿಪುರ ಚಕ್ರವು ಅಗ್ನಿತತ್ವ, ಅಗ್ನಿತತ್ವದಲ್ಲೇ ರೂಪ ಸಿಗೋದು. ಅಗ್ನಿತತ್ವದಿಂದ ಮೇಲಕ್ಕೆ ಎದ್ದುಬಿಟ್ರೆ ವಾಯುತತ್ವದಲ್ಲಿ ರೂಪ ಇಲ್ಲ. ಆದ್ದರಿಂದ ರೂಪಕ್ಕೆ ಕಡೇ ಮೆಟ್ಟಿಲು ಇದು. ಇದಾದ ಮೇಲೆ ರೂಪತತ್ವ ಇಲ್ಲ. ಇಲ್ಲಿ ಅವಳು ಧ್ಯಾನದಲ್ಲಿ ಅವಳು ತನ್ನ ರೂಪವನ್ನು ತೋರಿಸಿದ ಮೇಲೆ ಇನ್ನು ಮುಂದೆ ವಾಯುತತ್ವದಲ್ಲಿ ರೂಪನೇ ಇಲ್ವಲ್ಲ, ಜ್ಞಾನಚಕ್ಷುಗಳಿಗೂ ಕಾಣಿಸೋದಿಲ್ಲ, ಅವಳು ಸಿಗಲ್ಲ. ಆದ್ದರಿಂದ ಮಣಿಪುರ ಚಕ್ರದಲ್ಲಿ ಮಾತ್ರ ಕಡೆಗೆ ಅಲ್ಲೇ ಸಗುಣ ರೂಪದ ಒಂದು ಝಲಕ್, ಅಂದರೆ ಒಂದು ಹೀಗೆ ಬಂದು ಹೋಗೋ ಥರ ಅಷ್ಟೇ. ಆ ಒಂದು ಧ್ಯಾನದಲ್ಲಿ ಮನಸ್ಸಿನಲ್ಲಿ ಗೋಚರ ಆಗುವಾಗ ಮಾಡಿಬಿಡ್ತಾಳೆ. ಆ ಲೆವೆಲ್ ರೀಚ್ ಆಗೋದಕ್ಕೆ ಜನ್ಮಾಂತರಗಳು ಬೇಕು ಸಾಧಕ ಯೋಗಿಗೆ, ಸುಲಭ ಅಲ್ಲ. ಮಣಿಪುರ ಚಕ್ರಕ್ಕೆ ಅವಳನ್ನು ಕರೆದುಕೊಂಡು ಬರುವುದೇ ಅತ್ಯಂತ ಕಠಿಣವಾದ ವಿಚಾರ. ಅದಕ್ಕೆ ಜನ್ಮ 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 ಜನ್ಮಾಂತರದ ಯೋಗ ಇರಬೇಕು. ನಾವು ಶುರು ಮಾಡಿದ್ದೇನೆ ಅವಳನ್ನು ನಮಸ್ಕಾರ ಮಾಡೋಕ್ಕಾಗಲಿ, ಅವಳ ಬಗ್ಗೆ ಯೋಚನೆ ಮಾಡೋಕ್ಕಾಗಲಿ ಜನ್ಮ ಜನ್ಮಾಂತರದ ಪುಣ್ಯ ಇರಬೇಕು ಅಂತ ಮೊದಲ ಶ್ಲೋಕದಲ್ಲಿ ನೋಡಿದ್ವಿ. 7ನೇ ಶ್ಲೋಕದಲ್ಲಿ ಅವಳನ್ನು ಮಣಿಪುರಕ್ಕೆ ಕರೆದುಕೊಂಡು ಬಂದು ನನ್ನ ದೇಹದಲ್ಲಿ, ಮೊದಲೇ ನನಗೆ ಚಕ್ರಗಳಿದೆ ಅಂತ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನಗೆ ಇಡ ಪಿಂಗಳ ಸುಷುಮ್ನ ಗೊತ್ತಿಲ್ಲ, ಪ್ರಾಣಾಯಾಮ ಬರಲ್ಲ,
ಕುಂಡಲಿನಿನ ರೆಕಗ್ನೈಸ್ ಮಾಡಬೇಕು, ಅವಳನ್ನು 2 ಚಕ್ರಗಳಿಂದ ಮೇಲಕ್ಕೆ ಕರ್ಕೊಂಬರಬೇಕು ಅಲ್ವಾ. ಇಷ್ಟೊಂದು ಕೆಲಸ ಇದೆ. ಎಷ್ಟು ಜನ್ಮ ಜನ್ಮಾಂತರಗಳ ಪುಣ್ಯ ಸಾಧನೆ ಇದ್ದರೆ ಮಾತ್ರ. ಅದಕ್ಕೆ ಕೋಟಿಗೊಬ್ಬರು, ಎಲ್ಲರಿಗೂ ಕುಂಡಲಿನಿಯ ಅವೇಕನಿಂಗ್ ಆಗಲ್ಲ. ಆದರೂ ಕೂಡ ಸಾಮಾನ್ಯವಾಗಿ ಇದನ್ನೇ ಹೇಳೋದು, ಮೂಲಾಧಾರ ಸ್ವಾಧಿಷ್ಠಾನಗಳಲ್ಲೇ ಪೂಜೆ ಮಾಡಿಬಿಡ್ತಾರೆ ಎಷ್ಟೋ ಜನ. ಅದಕ್ಕೆ ಹೇಳಿದ ಅಂಧತಾಮಿಶ್ರ ಚಕ್ರ. ಎಸ್ಪೆಷಲಿ ಗೌಡಪಾದರು ಸುಭಗೋದಯ ಸ್ತುತಿ ಎನ್ನುವ ಸೌಂದರ್ಯ ಲಹರಿಯ ಪೂರ್ವ ಗ್ರಂಥಕ್ಕೆ ಅವ್ರು ಹೇಳ್ತಾರೆ, ಈ 2 ಚಕ್ರಗಳು ಅಂಧತಾಮಿಶ್ರ ಚಕ್ರಗಳು, ಇದನ್ನು ಇಲ್ಲಿ ದೇವಿಯ ಪೂಜೆ ಮಾಡಬಾರದು. ಮೊದಲು ಮೂಲಾಧಾರ ಪೃಥ್ವಿ ತತ್ವ. ಇಲ್ಲಿ ಪ್ರಿಡಾಮಿನೆಂಟ್ಲಿ ಮೂಲಾಧಾರ ತತ್ವದಲ್ಲಿ ಇದು ಪೃಥ್ವಿ ತತ್ವ. ಆದ್ದರಿಂದ ಮೆಟೀರಿಯಲಿಸ್ಟಿಕ್, ಹೆಣ್ಣು, ಹೊನ್ನು, ಮಣ್ಣು, ಇದರ ಅಟ್ರಾಕ್ಷನ್ ಜಾಸ್ತಿ. ಆದ್ದರಿಂದ ಮೂಲಾಧಾರ ಚಕ್ರದಲ್ಲಿ ನಾವು ದೇವಿಯನ್ನು ಪೂಜೆ ಮಾಡಬಾರದು. ಯಾರು ಸಮಯಾಚಾರ ಸಾಧಕರು, ಕೌಲಾಚಾರದವರು ಮೂಲಾಧಾರದಲ್ಲಿ ಪೂಜೆ ಮಾಡ್ತಾರೆ. ಅದನ್ನೇ ಕಾಮಾಖ್ಯ ಎನ್ನುವ, ಕೇಳಿದ್ದೀರ ಅಲ್ವಾ? ಕಾಮಾಖ್ಯ ಅಸ್ಸಾಂನಲ್ಲಿದೆ. ಮೂಲಾಧಾರ ಸ್ವಾಧಿಷ್ಠಾನಗಳಲ್ಲಿ ಪೂಜೆ ನಡೆಯುತ್ತೆ, ಅಲ್ಲಿ ಕುಲಾಚಾರ. ಹಾಗೆ ಸ್ವಾಧಿಷ್ಠಾನ ಚಕ್ರವು ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ ಇರೋ ಜಾಗದಲ್ಲಿ ಕಾಮದಿಂದ ತುಂಬಿರೋದದು. ಕಾಮ ಅಂದರೆ ಎಲ್ಲ ರೀತಿ, ಇದು ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ಕಾಮ ಅಂದರೆ ಕಾಮನೆ. ನನಗೆ ಎಲ್ಲವೂ ಬೇಕು, ವಾಂಟ್, ಡಿಸೈರ್, ಲೌಕಿಕವಾದ ಕಾಮನೆ ಅಂತ ನಾವೇನು ಹೇಳ್ತೀವಲ್ಲ, ಅದೆಲ್ಲವೂ ತುಂಬಿರುವಂತಹ ಜಾಗ. ಆದ್ದರಿಂದ ಈ 2 ಚಕ್ರಗಳನ್ನು ದಾಟಿಕೊಂಡು ಬರಬೇಕು. ಭೂತತ್ವ ಜಲತತ್ವವನ್ನು ದಾಟಿಕೊಂಡು ಬಂದು ಅಗ್ನಿತತ್ವಕ್ಕೆ ನಿಂತುಕೊಳ್ಳಬೇಕು. ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಸಮಯಾಚಾರಕ್ಕೆ. ಅಲ್ಲಿಂದ 7ನೇ ಶ್ಲೋಕ ಶುರು ಮಾಡಿದ್ದಾರೆ ಆದಿಶಂಕರರು. ಆಯಿತಾ? ಶ್ಲೋಕಕ್ಕೆ ಹೋಗೋಣ. ಕ್ವಣತ್ ಕಾಂಚಿ, ಇದು ಆಚೆ ಬೇರೆ ಥರ ಕಾಣಿಸುತ್ತೆ. ಇವಾಗ ನಾನು ಫಸ್ಟು ಇಂಟರ್ನಲ್ ಒಳಗಡೆ ಹೇಳಿಬಿಟ್ಟಿದ್ದೀನಲ್ಲ, ಈಗ ಆಚೆ ಲೌಕಿಕವಾಗಿ ಏನು ಹೇಳುತ್ತೆ ಶ್ಲೋಕ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ವಿಲ್ ಗೋ ಇನ್ ಟು ದ ಇಂಟರ್ನಲ್ ಸೈಡ್. ಭಗವತಿಯ ದಿವ್ಯ ಮೂರ್ತಿ ಧ್ಯಾನ ರೂಪದ ವರ್ಣನೆ ಅಂತ ಇದು. ಕ್ವಣತ್ ಕಾಂಚೀಧಾಮ ಕರಿಕಲಭ ಕುಂಭಸ್ತನನತ ಪರಿಕ್ಷೀಣಾ ಮಧ್ಯೆ ಪರಿಣತ ಶರಚ್ಚಂದ್ರವದನ ಧನುರ್ಬಾಣಾನ್ ಪಾಶಂ ಸೃಣಿಮಪಿ ದಧಾನ ಕರತಲೈಃ ಪುರಸ್ತಾದಾಸ್ತಾಂ ನಃ ಪುರಮತಿತು ರಾಹು ಪುರಮತಿತು ಆಹು ಪುರುಷಿಕಾ. ಕ್ವಣತ್ ಕಾಂಚೀಧಾಮ, ಮಧುರವಾಗಿ ನಾದ ಮಾಡುತ್ತಿರುವ ಕಿರುಗೆಜ್ಜೆಯ ಒಡ್ಯಾಣವನ್ನು ಧರಿಸಿರುವ ಕರಿಕಲಭ ಕುಂಭ ಸ್ತನನತ, ಆನೆಯ ಗಂಡಸ್ಥಳದಂತಿರುವ ಸ್ತನಗಳಿಂದ ಮುಂದೆ ಬಾಗಿರುವ, ಮಧ್ಯೆ ಪರಿಕ್ಷೀಣ, ಅತ್ಯಂತ ಕೃಶವಾದ ನಡುವುಳ್ಳ, ಪರಿಣತ ಶರಚ್ಚಂದ್ರವದನ, ಸಂಪೂರ್ಣ ಕಲೆಗಳಿಂದ ಯುಕ್ತನಾದ ಶರತ್ಕಾಲದ ಪೂರ್ಣಿಮೆಯ ಚಂದ್ರನಂತೆ ಸುಂದರ ಮುಖವುಳ್ಳ, ಕರತಲೈಹಿ ತನ್ನ 4 ಕೈಗಳಲ್ಲಿ, ಧನುಸ್ಸನ್ನು, ಬಾಣವನ್ನು ಅಥವಾ ಬಾಣಗಳನ್ನು, ಪಾಶವನ್ನು, ಸೃಣಿಮಪಿ ಅಂಕುಶವನ್ನು, ದಧಾನ ಹಿಡಿದಿರುವ, ಪುರಮಥಿತು ತ್ರಿಪುರಾಂತಕನ, ಆಹೋ ಪುರುಷಿಕ ಅಹಂಕಾರ ಸ್ವರೂಪಿಣಿಯಾದ ತ್ರಿಪುರ ಸುಂದರಿಯು, ನಹ ನಮ್ಮ, ಪುರಸ್ತಾತ್ ಎದುರಿಗೆ, ಆಸ್ಥಾಂ ಸದಾ ಗೋಚರಿಸುತ್ತಾ ಇರಲಿ ಎನ್ನುವ ಪ್ರಾರ್ಥನೆ. ಇಲ್ಲಿ ಪದಯೋಜನೆಯ ಅರ್ಥ ಅಥವಾ ಭಾವಾರ್ಥ. ಕಟಿಯ ಭಾಗದಲ್ಲಿ ಮಧುರವಾಗಿ ನಾದವನ್ನು ಮಾಡುತ್ತಿರುವ, ಕಿರುಗೆಜ್ಜೆಗಳ ಒಡ್ಯಾಣವನ್ನು ಧರಿಸಿರುವ, ಕರಿಕಲಭದಂತಿರುವ ಸ್ತನವುಳ್ಳ, ಕಿಂಚಿತ್ ಬಾಗಿದ ಕೃಶವಾದ ಕಟಿ ಪ್ರದೇಶವುಳ್ಳ, ಶರತ್ಕಾಲೀನ ಪೂರ್ಣಚಂದ್ರನ ಸದೃಶವಾದ ಮುಖವುಳ್ಳ, ತನ್ನ ಕೈಗಳಲ್ಲಿ ಧನುಸ್ಸು, ಬಾಣ, ಪಾಶ ಹಾಗೂ ಅಂಕುಶಗಳನ್ನು ಧಾರಣೆ ಮಾಡಿರುವ, ಭಗವಂತನ
ಭಗವಂತನಾದ ಸದಾಶಿವನ ಅಹಂಕಾರ ಸ್ವರೂಪಿಣಿಯಾದ ಭಗವತಿಯು ನಮ್ಮ ಹೃದಯ ಪ್ರದೇಶದಲ್ಲಿ ಪ್ರಕಟ ರೂಪದಿಂದ ವಿರಾಜಮಾನಳಾಗಿ ಸ್ಥಿತಳಾಗಲಿ. ನನ್ನ ಹೃದಯದಲ್ಲಿ ಅವಳು ಸದಾ ನೆಲೆಸಿರಲಿ ಅಂತ ಪ್ರಾರ್ಥಿಸ್ಕೊತಾ ಇದ್ದಾರೆ ಆದಿಶಂಕರರು. ಆಚೆ ಎಕ್ಸ್ಟರ್ನಲ್ ಆಗಿ ನೋಡಿದಾಗ ದೇವಿಯು ಸದಾಶಿವನ ಅಹಂಕಾರ ಸ್ವರೂಪಿಣಿ ಅಂತ ಹೇಳಿದರು. ಒಬ್ಬ ಪುರುಷನಿಗೆ ನಾನು ಪುರುಷ ಅಂತ ಗೊತ್ತಾಗದ್ದು ಸ್ತ್ರೀಯಿಂದ, ಇಲ್ಲದಿದ್ದರೆ ಅವನು ಸಾಕ್ಷೀಭೂತವಾಗಿ ಕೂತು ಬಿಡ್ತಾನೆ. ಹಾಗೆ ಶಿವನು ನಾನು ಶಿವ ಅಂತ ಅವನು ಗೊತ್ತಾಗಬೇಕಾದರೆ ಅವಳು ಇರಬೇಕು. ಲಲಿತಾ ತ್ರಿಪುರ ಸುಂದರಿ ಇದ್ದರೆ ಶಿವಶಕ್ತಿ ಆಯುಕ್ತೋ, ಇಬ್ಬರು ಜೊತೆಗಿದ್ದರೆ ನಾನು ಮೊನ್ನೆ ಹೇಳಿದ್ದು ಅಹಂಕಾರ ಅಂದರೆ ನಾನು ಶಿವ ಎನ್ನುವ ಅವನಿಗೆ ಭಾವನೆ ಬರಬೇಕಾದರೆ ಅಹಂಕಾರ ಸ್ವರೂಪಿಣಿಯಾದ ತಾಯಿಯ ಜೊತೆಗಿದ್ದರೆ ಮಾತ್ರ. ಅದಕ್ಕೆ ಅವಳನ್ನು ಆಹೋ ಪುರುಷಿಕ ಅಂತಂದರು. ಅರ್ಧನಾರೀಶ್ವರ ಅಂತ ಒಂದು ಕಡೆ ಕರೆದ್ರೆ ಇವಳನ್ನು ಪುರುಷಿಕ ಅಂತ ಕರೆದ್ರು. ಈ ಕಡೆ ಅರ್ಧನಾರೀಶ್ವರ ಅವನು, ಇವಳು ಪುರುಷಿಕ, ಪುರುಷನ ಅರ್ಧಾಂಗಿ. ಇಲ್ಲಿ ಅರ್ಧಾಂಗಿ ಅನ್ನೋದೊಂದೇ ಅಲ್ಲ, ಅವನು ಶಿವನಲ್ಲದೆ ಶವನಾಗುತ್ತಾನೆ ನೀನಿಲ್ಲದೆ. ಆದ್ದರಿಂದ ನೀನೇ ಮುಖ್ಯ, ನೀನೇ ಅವನ ಅಹಂಕಾರ ಸ್ವರೂಪಿಣಿ ಅನ್ನೋ ಒಂದು ಟೈಟಲ್ ಅವಳಿಗೆ. ಆ ಅಹಂಕಾರ ಸ್ವರೂಪಿಣಿಯಾಗಿದ್ದಾಗ ನಿನ್ನ ಸೌಂದರ್ಯವು ಹೇಗಿರಬೇಕು ತಾಯೇ? ಶಿವ ಸಂಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡ ಮೇಲೆ ಸೌಂದರ್ಯದ ಗಣಿಯಾದ ನೀನು ನನ್ನ ಧ್ಯಾನದಲ್ಲಿ ನೀನು ಕಾಣಿಸ್ಬೇಕು ಅಂದರೆ ಹೆಂಗಿರಬೇಕು ನೀನು? ನಿನ್ನ ಮುಖ ಶರತ್ಕಾಲದ ಚಂದ್ರನ, ಪೂರ್ಣ ಚಂದ್ರನ ಸಂಪೂರ್ಣ 16 ಕಲೆಗಳಿಂದ ಯುಕ್ತವಾಗಿರಬೇಕು. ಶರತ್ಕಾಲದ ಚಂದ್ರನಿಗೆ ಯಾಕೆ ಹೋಲಿಸ್ತಾರೆ ಗೊತ್ತಾ? 16ನೇ ಶ್ಲೋಕದಲ್ಲಿ ಬರುತ್ತೆ, ಶರತ್ ಜ್ಯೋತ್ಸ್ನಾಂ ಶುದ್ಧಾಂ ಅಂತ. ಶಾರದೆಯ ಸ್ವರೂಪಕ್ಕೆ ಬರ್ತೀವಿ ಅವಾಗ. 15ನೇ ಶ್ಲೋಕದಲ್ಲಿ ಸೌಂದರ್ಯ ಲಹರಿಯ ಶರತ್ ಜ್ಯೋತ್ಸ್ನಾಂ ಶುದ್ಧಾಂ. ಒಂದು ವರ್ಷದಲ್ಲಿ ಶರತ್ಕಾಲದ ಚಂದ್ರ ಈಸ್ ದ ಕ್ಲೋಸೆಸ್ಟ್ ಟು ದ ಅರ್ತ್. ಆದ್ದರಿಂದ ಶರದ್ ಹುಣ್ಣಿಮೆ ಅಂತ ಹೇಳ್ತೇವೆ. ಶರನ್ನವರಾತ್ರಿ, ನಮ್ಮ ನವರಾತ್ರಿಯಲ್ಲಿ ಪ್ರಶಸ್ತವಾದದ್ದು ಶರನ್ನವರಾತ್ರಿ. ಆ ಶರನ್ನವರಾತ್ರಿಯ ಹುಣ್ಣಿಮೆ ಅತ್ಯಂತ ಪ್ರಶಸ್ತವಾದದ್ದು. ಏಕೆಂದರೆ ಭೂಮಿಗೆ ಚಂದ್ರನು ಅತ್ಯಂತ ಹತ್ತಿರವಾಗಿರುತ್ತಾನೆ, ಅತ್ಯಂತ ಬಿಳುಪಾಗಿ, ಅತ್ಯಂತ ಶುಭ್ರವಾಗಿ ಕಾಣಿಸುತ್ತಾನೆ. ಜೊತೆಗೆ ಅನೇಕ ಗಿಡಮೂಲಿಕೆಗಳು, ಆಯುರ್ವೇದ ಸಸ್ಯಗಳು, ತಾಂತ್ರಿಕವಾಗಿ ಉಪಯೋಗವಾಗುವ ಸಸ್ಯಗಳು ಶರತ್ಕಾಲದ ಹುಣ್ಣಿಮೆಯಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಶರತ್ಕಾಲದ ಹುಣ್ಣಿಮೆಯನ್ನು ಕಾವ್ಯ ರೂಪದಲ್ಲಿ ಕೂಡ ಅತ್ಯಂತ ಪ್ರಶಸ್ತವಾದದ್ದು. ಬೆಳದಿಂಗಳಲ್ಲಿ ಅತ್ಯಂತ ಪ್ರಶಸ್ತವಾದ ಬೆಳದಿಂಗಳು ಶರತ್ಕಾಲದ ಬೆಳದಿಂಗಳು. ಆದ್ದರಿಂದ ಕವಿಗಳು ಮುಖವನ್ನು ಹೋಲಿಸಿದಾಗ, ಸೌಂದರ್ಯವನ್ನು ಹೋಲಿಸಬೇಕಾದರೆ, ಮುಖದ ಸೌಂದರ್ಯವನ್ನು ಹೋಲಿಸಬೇಕಾದರೆ ಶರತ್ಕಾಲದ ಹುಣ್ಣಿಮೆಯಂತೆ ಮುಖವಿದೆ ಅಂತ ಹೇಳುವ ಸಂದರ್ಭ ತಗೊಂಡು ಇಲ್ಲಿ ಆದಿಶಂಕರರು ಭಗವತಿಯ ಮುಖವನ್ನು ಶರತ್ಕಾಲದ ಹುಣ್ಣಿಮೆಗೆ ಹೋಲಿಸಿದ್ದಾರೆ. ಅವಳ ನಡು ಅತ್ಯಂತ ಕೃಶವಾಗಿದೆ. ಜೊತೆಗೆ ಕೃಶವಾಗಿದೆ ಅಂದರೆ ಅತ್ಯಂತ ಸಣ್ಣದಾಗಿದೆ ಅವಳ ನಡು. ಜೊತೆಗೆ ಅವಳ ಸ್ತನ ತುಂಬ ದೊಡ್ಡದಾಗಿ ಇದೆ, ಆನೆಯ ಗಂಡಸ್ಥಳದಂತೆ ಇದೆ. ಇದೆಲ್ಲ ಕಾವ್ಯಮಯವಾಗಿ ಹೇಳ್ತಾರೆ. ಜೊತೆಗೆ ಸೂರ್ಯಚಂದ್ರರೇ ನಿನ್ನ ಸ್ತನವಾಗಿದ್ದೆ ಅಂತ ಇನ್ನೊಂದು ಶ್ಲೋಕದಲ್ಲಿ ಬರುತ್ತೆ. ಅಂದರೆ ಯು ಆರ್ ಟೋಟಲಿ ದ ಮದರ್ ಆಫ್ ದ ಯೂನಿವರ್ಸ್. ಸೂರ್ಯಚಂದ್ರರು ಜಗತ್ತಿಗೆ ಬೆಳಕನ್ನು ಕೊಡುತ್ತಾರೆ. ಆ ಬೆಳಕು ನಿನ್ನ ಹಾಲಿನ ರೂಪದಲ್ಲಿ ಜಗತ್ತಿಗೆ ಸಿಗುತ್ತಿದೆ. ಬ್ರಹ್ಮಾಂಡವನ್ನು ನೀನು ಪೋಷಣೆ ಮಾಡುತ್ತಿದ್ದೀಯೇ ಎನ್ನುವ ಧ್ವನಿಯಿಂದ ಹೇಳೋದು ಈ ಒಂದು ಇದು. ತಾಯಿಯ ಸ್ವರೂಪದಲ್ಲಿ ನೀನು ಇದ್ದೀಯೇ.
ಜೊತೆಗೆ ನಿನ್ನ ದೇಹವು ನಿನ್ನ ಸ್ತನಭಾರದಿಂದ ಮುಂದೆ ಬಾಗಿದೆ, ಜೊತೆಗೆ ನಿನ್ನ ನಡುವು ಅತ್ಯಂತ ಕೃಶವಾಗಿದೆ. ಇದು ಶಿಲ್ಪ ಸಾಮುದ್ರಿಕ ಎನ್ನುವ ಒಂದು ರೂಪವನ್ನು ಮನಸ್ಸಿನಲ್ಲಿಟ್ಕೊಂಡು ಆದಿಶಂಕರರು ಹೇಳಿದ್ದಾರೆ. ಈ ಒಂದು ತಾಯಿಯ ಸ್ವರೂಪವನ್ನು ನಾನು ನನ್ನ ಮನಸ್ಸಿಗೆ ಬರುವ ಹಾಗೆ ಧ್ಯಾನ ಶ್ಲೋಕದಲ್ಲಿ ತಾಯಿ ಈ ರೂಪದಲ್ಲಿ ಇರುತ್ತಾಳೆ. ಜೊತೆಗೆ ತನ್ನ 4 ಕೈಗಳಲ್ಲಿ ಬಾಣ, ಧನುಸ್ಸು, ಪಾಶ, ಅಂಕುಶ ಇದನ್ನೇ ಇಟ್ಕೊಂಡಿರ್ತಾಳೆ. ನೀವು ಒಂದು ಹೋಮ್ವರ್ಕ್ ಕೊಡ್ತೀನಿ ನೋಡಿ. ರಾಗಸ್ವರೂಪ ಪಾಷಾಢ್ಯ ಎಲ್ಲಿ ಬರುತ್ತೆ? ಜೋರಾಗಿ ಲಲಿತಾ ಸಹಸ್ರನಾಮದಲ್ಲಿ. ಕ್ರೋಧಾಕಾರಾಂಕುಶೋಜ್ವಲ. ಇದರಲ್ಲಿ 4 ಹೆಸರುಗಳು ಬರುತ್ತೆ, 4-5 ಹೆಸರುಗಳು ಬರುತ್ತೆ. ಆ ಹೆಸರುಗಳನ್ನ ತಗೊಂಡು ಇಲ್ಲಿ ಇದನ್ನು ಬರೆದಿದ್ದಾರೆ. ಅವಳು ಪಾಶ ಅಂಕುಶಗಳನ್ನು, ರಾಗಸ್ವರೂಪ, ಕ್ರೋಧಸ್ವರೂಪವನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಅವಳು ಮಾಡ್ತಾ ಇದ್ದಾಳೆ. ನಮ್ಮ ಒಳಗಡೆಯೇ ಅವಳು ಧ್ಯಾನ ರೂಪದಲ್ಲಿ ಹೀಗೆ ಕಾಣಿಸಿದಾಗ ಬಾಣ, ಪಾಶ, ಅಂಕುಶಗಳಿಂದ ನಮ್ಮ ಪಂಚ ಇಂದ್ರಿಯಗಳನ್ನು ಅವಳು ಕಂಟ್ರೋಲ್ ಮಾಡಲಿ ಎನ್ನುವ ಒಂದು ಧ್ವನಿ ಇಲ್ಲಿದೆ. ಅದು ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಆ ಸಹಸ್ರನಾಮದಲ್ಲಿ ಈ ರಾಗಸ್ವರೂಪ ಪಾಷಾಢ್ಯ ಹೋಗಿ ಓದಿದಾಗ ನಿಮಗೆ ಅದರ ಅರ್ಥ ಓದಿದಾಗ ಅರ್ಥ ಆಗುತ್ತೆ. ಅದೇ ಧ್ವನಿ ಇಲ್ಲೂ ಕೂಡ ಇಟ್ಟಿದ್ದಾರೆ ಆದಿಶಂಕರರು. ಅಂದರೆ ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ಒಂದಕ್ಕೊಂದು ಪೋಣಿಸಿಕೊಂಡಿದೆ. ಜೊತೆಯಾಗಿ ಅನುಸಂಧಾನ ಮಾಡಬೇಕು ನಾವು. ಸೊ ಈ ಒಂದು ದೃಷ್ಟಿಯಲ್ಲಿ ಆದಿಶಂಕರರು ಈ ಶ್ಲೋಕವನ್ನು ಬರೆಯುತ್ತಾ, ಅಹಂಕಾರ ಸ್ವರೂಪಿಣಿ, ಶಿವನ ಅಹಂಕಾರ ಸ್ವರೂಪಿಣಿಯಾದ ನೀನು, ಶಿವನಿಗೆ ನೀನು ಅಹಂಕಾರವನ್ನು ಕೊಡುತ್ತೀಯ. ಅಂದರೆ ಶಿವನಿಗೆ ನಾನು ಏನು ಅಂತ ಗೊತ್ತಾಗೋದು ನಿನ್ನಿಂದಲೇ. ಅಂತಹ ಶಕ್ತಿ ಪಾರಮ್ಯತೆಯನ್ನು ಇರುವಂತಹ ಜಗಜ್ಜನನಿಯಾದ ನೀನು, ಬ್ರಹ್ಮ, ವಿಷ್ಣು, ರುದ್ರರಿಗೆ ನೀನು ಪೋಷಣೆ ಮಾಡುವಂತಹ ತಾಯಿ, ನನ್ನ ಮಣಿಪುರ ಚಕ್ರದಲ್ಲಿ ನೀನು ಬಂದು ದರ್ಶನವನ್ನು ಕೊಟ್ಟು ನನ್ನ ಹೃದಯದಲ್ಲಿ ಸದಾ ನೆಲೆಸು ತಾಯಿ ಎನ್ನುವ ಪ್ರಾರ್ಥನೆ ಈ 7ನೇ ಶ್ಲೋಕ. ಅರ್ಥ ಆಯ್ತಲ್ಲ? ಪಾರಮಾರ್ಥಿಕವಾಗಿದೆ ತುಂಬ. ಸಾಮಾನ್ಯವಾಗಿ 7ನೇ ಶ್ಲೋಕ ಸ್ಕಿಪ್ ಮಾಡ್ತೀವಿ ನಾವು ಸೌಂದರ್ಯಲ್ಲರೂ ಹೇಳ್ಕೋಬೇಕಾದ್ರೆ, ಅರ್ಥ ಅನುಸಂಧಾನ ಆಗಲ್ಲ. ಲೌಕಿಕವಾಗಿ ಅದು ಬೇರೆ ಥರ ಕೇಳಿಸುತ್ತೆ. ಆದರೆ ಧ್ವನಿ, ಆಂತರ್ಯದ ಧ್ವನಿ ಅದಲ್ಲ. ಇದು ಸಮಯಾಚಾರದ ಮೆಟ್ಟುಳುಗಳಲ್ಲಿ ಅತ್ಯಂತ ಮುಖ್ಯವಾದ ಸೋಪಾನವಾದ ಮಣಿಪುರ ಚಕ್ರದಲ್ಲಿ ಅವಳು ದರ್ಶನವನ್ನು ಕೊಡುತ್ತಾಳೆ. ಇದಕ್ಕೆ ಮೊದಲು ಕುಂಡಲಿನಿ ವೇದವಾಗಬೇಕು. ಶ್ರೀವಿದ್ಯೆ ಅತ್ಯಂತ ಗಾಢವಾಗಿ ತಿಳಿದವರು ಹೇಳ್ತಾರೆ, ಇಲ್ಲಿ ಚತುರ್ವಿಧ ಐಕ್ಯ ಹಾಗೂ ಷೋಡ ಐಕ್ಯ ಮಾಡಿಕೊಂಡು ಮಣಿಪುರ ಚಕ್ರದಲ್ಲಿ ಸಾಧಕನು ದೇವಿಯ ದರ್ಶನವನ್ನು ಪಡೆಯುತ್ತಾನೆ ಅಂತ. ಈ ಚತುರ್ವಿಧ ಐಕ್ಯ, ಷೋಡ ಐಕ್ಯ ಅನ್ನೋದು ತುಂಬ ಅತ್ಯಂತ ಸೀಕ್ರೆಟ್ ಆದ ವಿಷಯ. ನೀವು ಕೀರ್ತನೆಗಳಲ್ಲಿ ಕೇಳಿರ್ತೀರ, ನಾದಬಿಂದು ಕಲಾ ರೂಪಿಣಿ ಅಂತ ದೇವಿನ ಅಲ್ವಾ. ನಾದ, ಬಿಂದು, ಕಲಾ ಎನ್ನುವ 3 ತತ್ವಗಳನ್ನು ಐಕ್ಯ ಮಾಡ್ಕೋಬೇಕು ಒಳಗಡೆ. ಅದ್ವೈತ ಮಾಡಿಕೊಂಡ ಮೇಲೆ ಮಣಿಪುರದಲ್ಲಿ ದೇವಿ ದರ್ಶನ ಕೊಡ್ತಾಳೆ ಅಂತ ಸಮಯಾಚಾರದಲ್ಲಿ ಹೇಳುತ್ತಾರೆ. ಆದ್ದರಿಂದ ನಾದಬಿಂದು ಕಲಾ ಎನ್ನುವುದು ಕೂಡ ಸಮಯಾಚಾರಕ್ಕೆ ಸೇರಿದ್ದು. ನಾದಬಿಂದು ಕಲಾ ಎಂದು ನಮ್ಮ ತ್ಯಾಗರಾಜರು ನಮ್ಮ ಸಂಗೀತದ ಕೀರ್ತನೆಗಳಲ್ಲಿ ಇಟ್ಟಾಗ ಯೋಚನೆ ಮಾಡಿ, ಅವರಲ್ಲವೇ ನಿಜವಾದ ಸಮಯಾಚಾರ ಸಾಧಕರು. ಆದರೆ ಏನಾದ್ರು ಹೇಳ್ಕೊಂಡಿದ್ರ ನಾವು ಸಮಯಾಚಾರ ಸಾಧನೆ ಮಾಡಿದ್ದೀವಿ ಅಂತ? ಇಲ್ಲ, ಕೃತಿಗಳಲ್ಲಿ ಇಟ್ಟಿದ್ದಾರೆ. ಆ ಕೃತಿನ ಅನುಸಂಧಾನ ಮಾಡ್ತಾ 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 ಅರ್ಥ ಆಗುತ್ತೆ ಏನು ಅಂತ. ಸೊ ಈ ಒಂದು
ಅದ್ವೈತ, ಎಲ್ಲ ತತ್ವಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ. ಈ ತತ್ವಗಳನ್ನು ನಾನು ಅನುಸಂಧಾನ ಮಾಡಬೇಕು, ಈ ಜನ್ಮದಲ್ಲಿ ಅರ್ಥ ಮಾಡ್ಕೋಬೇಕು, ಅಟ್ಲೀಸ್ಟ್ ಜ್ಞಾನ ರೂಪದಲ್ಲಾದರೂ ಅರ್ಥ ಮಾಡ್ಕೋಬೇಕು ಅನ್ನೋದು ಮುಖ್ಯವಾಗುತ್ತೆ. 8ನೇ ಶ್ಲೋಕ ಪ್ರಾರಂಭ ಮಾಡೋಣ. 6:30 ಆಯಿತು, ಇನ್ನು 1/4 ಗಂಟೆ ತಗೋಬೋದಲ್ಲ? ಎಂಟನೇ ಶ್ಲೋಕ ಹೇಳೋದಕ್ಕೆ ಮೊದಲು ಕುಂಡಲಿನಿ ಹೇಳ್ತಾ ಇದ್ವಿ. ನಾವು ಒಂಥರ ಬ್ಯಾಟ್ರಿ ಥರ. ಬ್ಯಾಟ್ರಿ ಅಂದರೆ ಏನು? ಬ್ಯಾಟ್ರಿ ಏನು ಮಾಡುತ್ತೆ ನೋಡಿದ್ದೀರಾ? ಬ್ಯಾಟ್ರಿ ಒಂದು ಪಾಸಿಟಿವ್, ಒಂದು ಮೇಲ್ಗಡೆ ಪಾಸಿಟಿವ್ ಇರುತ್ತೆ, ಕೆಳಗಡೆ ನೆಗೆಟಿವ್ ಇರುತ್ತೆ, ಕರೆಕ್ಟಾ? ಸೆಲ್, ನಮ್ಮ ಮೊಬೈಲ್ನಲ್ಲೂ ಕೂಡ ಬ್ಯಾಟ್ರಿ ಇದೆ. ನಾವು ಬ್ಯಾಟ್ರಿ ಅಂತ ಯೋಚನೆ ಮಾಡಿದ್ರೆ ಸುಲಭ ಆಗತ್ತೆ ಯೋಚನೆ ಮಾಡೋದು. ನಮ್ಮಲ್ಲಿ ಮೂಲಾಧಾರ ಚಕ್ರ, ಸಹಸ್ರಾರ ಚಕ್ರ ಇದೆರಡು ಒಂದು ನೆಗೆಟಿವ್ ಅಂತ ಹೇಳಲ್ಲ. ನೆಗೆಟಿವ್ ಅಂದರೆ ನೆಗೆಟಿವ್ ಆಗಿ ತೊಗೊಳ್ಳೋ ನೆಗೆಟಿವ್ ಅಲ್ಲ, ನೆಗೆಟಿವ್ಲಿ ಚಾರ್ಜ್ಡ್. ಒಂದು ನೆಗೆಟಿವ್ ಚಾರ್ಜ್, ಒಂದು ಪಾಸಿಟಿವ್ ಚಾರ್ಜ್. ಇಲ್ಲಿಂದ ಇಲ್ಲಿ ಕರೆಂಟ್ ಹರಿಬೇಕು ಅಲ್ವಾ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಇರುತ್ತೆ ಬ್ಯಾಟ್ರಿನಲ್ಲಿ. ಡಿ ಸಿ ಬ್ಯಾಟ್ರಿನಲ್ಲಿ ನೆಗೆಟಿವಿಂದ ಪಾಸಿಟಿವ್ ಇದಕ್ಕೆ ಎಲೆಕ್ಟ್ರಾನ್ಸ್ ಹರಿಯುತ್ತೆ. ಸರ್ಕ್ಯೂಟ್ ಕಂಪ್ಲೀಟ್ ಮಾಡ್ತೀವಿ. ಇವಾಗ ಬ್ಯಾಟ್ರಿ ಹಾಗೆ ಇದ್ದಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗಿರಲ್ಲ, ಸೊ ಎಲೆಕ್ಟ್ರಿಸಿಟಿ ಫ್ಲೋ ಆಗಲ್ಲ, ಕರೆಕ್ಟಾ? ಗೊತ್ತಿದೆ ನಮಗಿದೆಲ್ಲ, ಸುಲಭ. ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಸಿಟಿ ಫ್ಲೋ ಆಗಲ್ಲ, ಯಾಕಂದರೆ ಇಲ್ಲಿಂದ ಇಲ್ಲಿಗೆ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಒಂದು ಕಂಡಕ್ಟರ್ನ ಹಾಕ್ತೀವಿ, ಸರ್ಕ್ಯೂಟ್ ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಎಲೆಕ್ಟ್ರಾನ್ಸ್ ಒಂದು ಕಡೆ ಇಲ್ಲಿಂದ ಇಲ್ಲಿಗೆ ಹರಡು ಹೀಗೆ ಹೋಗುತ್ತೆ ಅಲ್ವಾ? ಆದರೆ ಇಲ್ಲಿಂದ ಇಲ್ಲಿಗೆ ಹತ್ತಬೇಕಾದ್ರೆ, ಇಳಿಬೇಕಾದ್ರೆ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರಬೇಕು. ಅಂದರೆ ಎಲೆಕ್ಟ್ರಿಸಿಟಿ ಕರೆಂಟ್ ಫ್ಲೋ ಆಗೋಕ್ಕೆ ಒಂದು ಹಾದಿ ಇರಬೇಕು. ನಮ್ಮಲ್ಲೂ ಇದೆ ಹಾದಿ, ಇಲ್ಲಿಂದ ಇಲ್ಲಿಗಿದೆ. ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಇಲ್ಲಿ ಹತ್ತಕ್ಕೆ ಆಗಲ್ಲ. ನಮ್ಮಲ್ಲಿ ಸರ್ಕ್ಯೂಟ್ ಕಂಪ್ಲೀಟ್ ಮಾಡೋದಕ್ಕೆ ಸುಷುಮ್ನಾ ನಾಡಿ ಇದೆ. ಸುಷುಮ್ನಾ ನಾಡಿ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಮಾಡಿಕೊಂಡು ಕುಂಡಲಿನಿ ಅನ್ನೋ ಎಲೆಕ್ಟ್ರಿಸಿಟಿನ ಹತ್ತಿಸ್ಬೇಕು. ಇಲ್ಲದೆ ಹೋದರೆ ನಾವು ಡೆಡ್ ಬ್ಯಾಟ್ರಿಯಾಗೆ ಪ್ರಾಣ ಬಿಡ್ತೀವಿ. ಬ್ಯಾಟ್ರಿ ಡೆಡ್ ಆಯಿತು ಅಂತೀವಲ್ಲ, ಮನೇಲಿ UPS ಇದೆ ಗೊತ್ತಲ್ಲ. ಬ್ಯಾಟ್ರಿ ಡೆಡ್ ಆದರೆ ಏನು ಮಾಡ್ತೀವಿ? ಚೇಂಜ್ ಮಾಡ್ತೀವಿ. ಬ್ಯಾಟ್ರಿ ಡೆಡ್ ಆಗದೆ ಇದ್ದರೆ ಡಿಸ್ಟಿಲ್ ವಾಟರ್ ಹಾಕ್ತೀವಿ. ಕಾರ್ನಲ್ಲೇ ಬ್ಯಾಟ್ರಿ ಡೆಡ್ ಆದರೆ ಹೋಗ್ಬಿಟ್ಟು ಬಂದು ಇನ್ನೊಂದು ಎಲೆಕ್ಟ್ರಿಷಿಯನ್ನ ಕರೆದುಬಿಟ್ಟು ಬೂಟ್ ಮಾಡಿಸ್ತೀವಿ ಅಲ್ವಾ? ಗೊತ್ತು. ಹಾಗೆ ಈ ಜನ್ಮದಲ್ಲಿ ನಾವು ನಮ್ಮ ಬ್ಯಾಟ್ರಿನ ಚಾರ್ಜ್ ಮಾಡ್ಕೋಬೇಕೋ ಬೇಡವೋ? ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಬೇಕೋ ಬೇಡವೋ ಅಲ್ವಾ? ಸೊ ನಮ್ಮ ಸೋರ್ಸ್ ಇರೋದು ಮೂಲಾಧಾರ, ಆಧಾರ. ನಮ್ಮ ಡೆಸ್ಟಿನೇಷನ್ ಇದು ಸಹಸ್ರಾರ. ಈ ಡೆಸ್ಟಿನೇಷನ್ನ ಈ 8ನೇ ಶ್ಲೋಕದಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ ಈಗ ಒಂದು ಸ್ವಲ್ಪನಾದರೂ? ಈ ಡೆಸ್ಟಿನೇಷನ್, ಇಲ್ಲಿಗೆ ನಾವು ತಲುಪಬೇಕು. ನಮ್ಮ ಜೀವನದ ಗುರಿ ಇರೋದೇ ಮೂಲಾಧಾರದಿಂದ ಕುಂಡಲಿನಿಯನ್ನು ಕರೆದುಕೊಂಡು ಬಂದು ಇಲ್ಲಿ ಸೇರಿಸುವುದು. ಮೊದಲು ನಾರ್ಮಲ್ ಆಗಿತ್ತು ಸತ್ಯಯುಗದಲ್ಲಿ, ಬೇರೆ ಯುಗಗಳು ಇದೆಲ್ಲ ನಾರ್ಮಲ್ ಪ್ರಾಸೆಸ್. ಇವಾಗ ನಮ್ಮ ಬ್ಯಾಟ್ರಿ ಹುಟ್ಟುತ್ತಾನೆ ಡೆಡ್ಡಾಗಿ ಹುಟ್ಟುತ್ತೆ. ಅದೇ ಅಜ್ಞಾನ. ನನಗೆ ಬ್ಯಾಟ್ರಿ, ನಾನೊಬ್ಬ ಬ್ಯಾಟ್ರಿ, ಈ ಬ್ಯಾಟ್ರಿನ ನಾನು ಚಾರ್ಜ್ ಮಾಡ್ಕೋಬೇಕು, ಇಲ್ಲಿಂದ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಮಾಡ್ಕೋಬೇಕು, ಆಮೇಲೆ ಸ್ಟಾರ್ಟ್ ಮಾಡಬೇಕು, ಇಂಜಿನ್ನ ಮಾಡಿ ಇಲ್ಲಿಂದ ಇಲ್ಲಿ ಕರ್ಕೊಂಡು ಬಂದು ಶಕ್ತಿಯನ್ನು ಶಿವನಿಗೆ ಸೇರಿಸಬೇಕು. ಶಕ್ತಿ ಕೆಳಗಿದ್ದಾಳೆ, ಮೂಲಾಧಾರದಲ್ಲಿ 3.5 ಸುತ್ತಿನಲ್ಲಿ ಮಲಗಿದ್ದಾಳೆ. ಅವಳನ್ನು ಕರ್ಕೊಂಬಂದು ಇಲ್ಲಿಗೆ ಸೇರಿಸಬೇಕು. ಈ 8ನೇ ಶ್ಲೋಕ, 9ನೇ ಶ್ಲೋಕ, 10ನೇ ಶ್ಲೋಕ ಈ ಮೆಕ್ಯಾನಿಸಮ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ. 8ನೇ ಶ್ಲೋಕ, ಸುಧಾ ಸಮುದ್ರದ ಮಧ್ಯದಲ್ಲಿ ಚಿಂತಾಮಣಿ ಗೃಹದಲ್ಲಿರುವ ಪೀಠದ ಮೇಲೆ ವಿರಾಜಮಾನಳಾದ ಭಗವತಿಯ ದಿವ್ಯ ವರ್ಣನೆ.
ಈ ಡೆಸ್ಟಿನೇಷನ್ನ ಅವಳು ಸುಧಾ ಸಮುದ್ರ ಅನ್ನೋ ಪದದಿಂದ ಹೇಳ್ತಾರೆ. ಸುಧಾ ಅಂದರೆ ಏನು? ಅಮೃತ, ನೆಕ್ಟರ್. ಇಲ್ಲಿ ಅಮೃತ ಯಾವ ರೀತಿ ಇರುತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ಹೋದಾಗ ಅರ್ಥ ಆಗುತ್ತೆ. ಅಮೃತ ಅಂದರೆ ಇದನ್ನು ಲಿಕ್ವಿಡ್ಡಾ? ಯಾವ ರೀತಿ ಇರುತ್ತೆ? ಇದು ಯಾರಿಗೆ ಅನುಭವವಾಗಿದೆಯೋ, ಕುಂಡಲಿನಿ ಜಾಗರಣೆಯಾಗಿ ಸಹಸ್ರಾರಕ್ಕೆ ಹತ್ತಿ ಸಮಾಧಿಗ್ರಸ್ತವಾಗಿ ಆಮೇಲೆ 72,000 ನಾಡಿಗಳಿಗೆ ಅಮೃತ ಸಿಂಚನವಾದವರಿಗೆ ಅಮೃತ ಸಮುದ್ರದಲ್ಲಿ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಆನಂದಮಯ ಕೋಶದ ಸಚ್ಚಿದಾನಂದ ಸ್ವರೂಪದ ರೂಪದಲ್ಲಿ ಈ ಅಮೃತ ಸಮುದ್ರದ ಅನುಭವವೂ ಆಗುತ್ತದೆ. ಮುಂದಕ್ಕೆ ಹೋದಾಗ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತೀವಿ. ಸಚ್ಚಿದಾನಂದ ಸ್ವರೂಪೋಹಂ ಎನ್ನುವುದೇ ಈ ಅಮೃತ ಸಮುದ್ರದ ಭಾವ. ಈ ಸುಧಾ ಸಮುದ್ರದ ಮಧ್ಯದಲ್ಲಿ ಚಿಂತಾಮಣಿ ಗೃಹದಲ್ಲಿರುವ ಪೀಠದ ಮೇಲೆ ವಿರಾಜಮಾನಳಾದ ಭಗವತಿಯ ದಿವ್ಯ ವರ್ಣನೆ ಇಲ್ಲಿ ಆದಿಶಂಕರರು ಮಾಡಿದ್ದಾರೆ. ಪ್ರಸಂಗ ಶ್ರೀ ಸೌಂದರ್ಯ ಲಹರಿಯ ಹಿಂದಿನ 7ನೇ ಶ್ಲೋಕದಲ್ಲಿ ಭಗವತಿ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಸ್ವರೂಪದ ಧ್ಯಾನದ ಶ್ಲೋಕವನ್ನು, ಅಂದರೆ ಹಿಂದಿನ ಶ್ಲೋಕದಲ್ಲಿ 7ನೇ ಶ್ಲೋಕದಲ್ಲಿ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ವರ್ಣನೆಯನ್ನು ಮಾಡಿದ್ದಾರೆ. ನೋಡಿದ್ವಿ. ಇವಾಗ ನಮಗೆ ಬರುವ ಸಹಜ ಪ್ರಶ್ನೆ ಏನು? ಈಗ ಭಗವತಿಯ ಧ್ಯಾನ ಹೇಳಿದ್ರು, ಆದರೆ ಈ ಭಗವತಿಯ ಧ್ಯಾನವನ್ನು ಅರ್ಥಾತ್ ನಾವು ಎಂದರೆ ಸಮಯಾಚಾರ ತತ್ಪರರಾದ ಸಾಧಕ ಯೋಗಿ ವರೇಣ್ಯರು, ನಾರ್ಮಲ್ ಪೀಪಲ್ ಬಗ್ಗೆ ಹೇಳ್ತಾ ಇಲ್ಲ ಆದಿಶಂಕರರು. ನಾವು ಎಂದರೆ ಸಮಯಾಚಾರದಲ್ಲಿ ನಿರತರಾದ ಸಾಧಕ ಭಕ್ತರು, ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಎರಡೂ ಸಮೀಕೃತವಾಗಿ ಇರುವಂತಹ ಸಾಧಕರು ಹೇಗೆ ಮತ್ತು ಎಲ್ಲಿ ಭಗವತಿಯ ಧ್ಯಾನವನ್ನು ಮಾಡಬೇಕು ಎನ್ನುವುದು ಸಹಜವಾಗಿ ಬರುವ ಪ್ರಶ್ನೆ. 7ನೇ ಶ್ಲೋಕದಲ್ಲಿ ಹೇಳಿದ್ರು, ಹೌದು ಧ್ಯಾನ ಮಾಡಬೇಕು, ಧ್ಯಾನ ಮಾಡ್ತಾ 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 ಮಣಿಪುರದಲ್ಲಿ ದರ್ಶನ ಕೊಡ್ತಾಳೆ. ಹೀಗೆ ಧ್ಯಾನ ಮಾಡಬೇಕನ್ನ ಎಲ್ಲಿ ಧ್ಯಾನ ಮಾಡಬೇಕು ಭಗವತಿನ ಅಂತ ಸಮಯಾಚಾರ ಸಾಧಕರು ಕೇಳಿದಾಗ ಈ ವಿಷಯವನ್ನು ತಿಳಿಸುವ ಸಲುವಾಗಿ ಸೌಂದರ್ಯ ಲಹರಿಯ ಈ 8ನೇ ಶ್ಲೋಕದಲ್ಲಿ ಭಗವತಿಯ ನಿವಾಸ ಸ್ಥಾನವನ್ನು ವರ್ಣಿಸುತ್ತಾ, ಸಂಕೇತಾತ್ಮಕವಾಗಿ ವರ್ಣಿಸುತ್ತಾ, ಅಂದರೆ ಸ್ಟ್ರೈಟಾಗಿ ಓಪನ್ ಆಗಿ ಹೇಳಲ್ಲ, ಸೀಕ್ರೆಟಿವ್ ಆಗಿ ಹೇಳ್ತಾರೆ ಆದಿಶಂಕರರು. ಭಗವತಿಯ ಪರಮ ಐಶ್ವರ್ಯದ ಹಾಗೂ ಅವಳ ಅಪೂರ್ವ ಸಂಪೂರ್ಣ ಸ್ವರೂಪದ ಚಿಂತನೆಯನ್ನು ಕೆಲವು ಧನ್ಯರಾದ ಪುಣ್ಯಶಾಲಿಗಳು ಮಾತ್ರ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ ಚಿದಾನಂದ ಲಹರಿ ಸ್ವರೂಪದ ಅರ್ಥಾತ್ ಚಿತ್ ಎನ್ನುವ ಪರಮಾನಂದದ ಪ್ರವಾಹ ರೂಪವಾದ ಚಿತ್ಶಕ್ತಿಯ ಸ್ವರೂಪದಲ್ಲಿ ತಮ್ಮ ಸಹಸ್ರಾರ ಚಕ್ರದಲ್ಲಿ ಧ್ಯಾನವನ್ನು ಮಾಡುತ್ತಾರೆ. ಅರ್ಥಾತ್ ಕೆಲವು ವಿರಳರಾದ ಸಾಧಕರು, ಸಮಯಾಚಾರ ಸಾಧಕರು ಮಾತ್ರ ತಮ್ಮ ಸಹಸ್ರಾರ ಚಕ್ರದಲ್ಲಿ ಭಗವತಿಯ ಚಿಂತನೆಯನ್ನು, ಧ್ಯಾನವನ್ನು ಈ ಪುಣ್ಯಶಾಲಿಗಳು ತಮ್ಮ ಚಿದಾನಂದ ಲಹರಿ ರೂಪದಲ್ಲಿ ಅರ್ಥಾತ್ ಸತ್ ಚಿತ್ ಆನಂದದ ಪ್ರವಾಹದ ರೂಪದಲ್ಲಿ ತಮ್ಮ ಸಹಸ್ರಾರ ಚಕ್ರದಲ್ಲಿ ಮಾಡುತ್ತಾರೆ. ಹಾಗೂ ಇದು ಭಗವತಿಯ ಕೃಪೆ ಇಲ್ಲದೆ ಅಸಂಭವ ಎಂದು ಶಂಕರ ಭಗವತ್ಪಾದರು ಈ 8ನೇ ಶ್ಲೋಕದಲ್ಲಿ ನಮಗೆ ಹೇಳಿದ್ದಾರೆ. ಈಗ ಶ್ಲೋಕ ಪ್ರತಿಪದಾರ್ಥ ಭಾವಾರ್ಥ ಮುಗಿಸ್ತೀನಿ. ನಾಳೆ ಇದನ್ನು ಡೀಟೇಲಾಗಿ ತಗೊಳ್ಳೋಣ. ಸುಧಾ ಸಿಂಧೋರ್ ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪವನವತಿ ಚಿಂತಾಮಣಿ ಗೃಹೆ ಶಿವಾಕಾರೆ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ
ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದ ಲಹರೀಂ. ಇಲ್ಲಿ ಚಿದಾನಂದ ಲಹರಿ ಅನ್ನೋ ಪದ ಉಪಯೋಗಿಸ್ಬಿಡ್ತಾರೆ. ತಾಯಿ ನೀನು ರೂಪಕ್ಕೆ ಸಿಗಲ್ಲ, ಯಾಕಂದರೆ ರೂಪ ಮಣಿಪುರದಲ್ಲಿ ಮುಗಿದೋಯ್ತು. ಅನಾಹತದಲ್ಲಿ ಸ್ಪರ್ಶ, ಆಕಾಶದಲ್ಲಿ ಶೂನ್ಯ, ಆಜ್ಞಾ ಮನಸ್ಸಿನಲ್ಲಿ ಬರೀ ಆಲೋಚನೆ, ಥಾಟ್ಸ್. ಅದಕ್ಕಿಂತ ಮೇಲಿದ್ದೀಯ ನೀನು. ರೂಪಕ್ಕೆ ಸಿಗಲ್ಲ, ನೀನು ಸ್ಪರ್ಶಕ್ಕೆ ಸಿಗಲ್ಲ, ಶೂನ್ಯಕ್ಕೂ ಸಿಗಲ್ಲ, ಪೂರ್ಣಕ್ಕೆ ಸಿಗ್ತೀಯ, ಪೂರ್ಣತ್ವದಲ್ಲಿ ಸಿಗ್ತೀಯ. ಪೂರ್ಣತ್ವ ಅಂದರೆ ಏನು? ಆನಂದ. ನನ್ನ ಆನಂದಮಯ ಕೋಶದಲ್ಲಿ ನೀನು ವಿರಾಜಮಾನಳಾಗಿ ಇದ್ದೀಯೇ ಎಂದರೆ ಅದು ಯಾವ ಸ್ವರೂಪ ಅಂತ ತಿಳಿಯಬೇಕಾದರೆ ಅದು ನನ್ನ ಸಹಸ್ರಾರ ಚಕ್ರದಲ್ಲಿ ನೀನು ಆನಂದವಾಗಿ ನನ್ನ ಸಮಾಧಿ ಸ್ಥಿತಿಯಲ್ಲಿ ತುರಿಯಾತೀತ ಸ್ಥಿತಿಯಲ್ಲಿ ನಿರ್ಗುಣ ಸಮಾಧಿಯಲ್ಲಿ ನೀನು ಸಚ್ಚಿದಾನಂದ ಸ್ವರೂಪವಾದ ಆನಂದದಲ್ಲಿ ಸಿಗ್ತೀಯ. ಇದು ಅನುಭವಕ್ಕೂ ಮೀರಿದ್ದು, ಅನುಭೂತಿಗೆ ಸಿಗಬಹುದು. ಇದನ್ನು ಇಲ್ಲಿ ಹೇಳ್ತಾ ಚಿದಾನಂದ ಲಹರೀಂ ಎನ್ನೋ ಪದ ಉಪಯೋಗಿಸ್ತಾರೆ. ಪ್ರತಿಪದಾರ್ಥ: ಹೇ ಭಗವತಿ, ಸುಧಾ ಸಿಂಧೋ ಅಮೃತ ಸಮುದ್ರದ ಮಧ್ಯದಲ್ಲಿ ಸುರವಿಟಪಿ ವಾಟಿ ಪರಿವೃತೆ ಕಲ್ಪವೃಕ್ಷಗಳ ತೋಪುಗಳಿಂದ ಸುತ್ತುವರೆಯಲ್ಪಟ್ಟ ಮಣಿದ್ವೀಪೆ, ಮಣಿಮಯವಾದ ದ್ವೀಪಗಳಲ್ಲಿರುವ ನೀಪೋಪವನವತಿ ಕದಂಬ ವೃಕ್ಷಗಳ ಉಪವನಗಳಿಂದ ಕೂಡಿದ ಚಿಂತಾಮಣಿ ಗೃಹದಲ್ಲಿ ಶಿವಾಕಾರೆ, ಇಲ್ಲಿ ಶಿವ ಆಕಾರೆ ಅಥವಾ ಶಿವ ಆಕಾರೆ ಎರಡೂ ತಗೋತೀವಿ. ಶಕ್ತಿರೂಪವಾದ ತ್ರಿಕೋಣಾಕಾರದ ಮಂಚದ ಮೇಲೆ ಪವಡಿಸಿರುವ ಪರಮಶಿವ ಪರ್ಯಂಕ ನಿಲಯಾಂ, ಪರಮಶಿವನೆಂಬ ಸುಪ್ಪತ್ತಿಗೆಯ ಮೇಲೆ ಬೆಳಗುತ್ತಿರುವ ಚಿದಾನಂದ ಲಹರೀಂ, ಚಿದಾನಂದದ ಪ್ರವಾಹವಾದ ತ್ವಾಂ ನಿನ್ನನ್ನು ಕತಿಚನ ಕೆಲವರು ಮಾತ್ರ ಧನ್ಯಾಃ ಧನ್ಯರು ಭಜಂತಿ ಭಜಿಸುತ್ತಾರೆ. ಭಾವಾರ್ಥ: ಹೇ ಭಗವತಿ ಅಂತ ಆದಿಶಂಕರರು ಹೇಳ್ತಾ ಇದ್ದಾರೆ ತಾಯಿಗೆ. ಹೇ ಭಗವತಿ, ಸುಧಾ ಸಿಂಧುವಿನ ಮಧ್ಯದಲ್ಲಿ ಕಲ್ಪವೃಕ್ಷಗಳ ವಾಟಿಕೆಗಳಿಂದ ಸುತ್ತುವರೆಯಲ್ಪಟ್ಟ ಮಣಿದ್ವೀಪದಲ್ಲಿ ಕದಂಬ ವೃಕ್ಷಗಳ ಉಪವನಗಳಿಂದ ಯುಕ್ತವಾದ ಚಿಂತಾಮಣಿಗಳಿಂದ ನಿರ್ಮಿತವಾದ ಗೃಹದಲ್ಲಿ ಶಿವಾಕಾರದ ತ್ರಿಕೋಣಾತ್ಮಕ ಮಂಚದ ಮೇಲೆ ಪರಮಶಿವನ ಸ್ವರೂಪವಾದ ಸುಪ್ಪತ್ತಿಗೆಯ ಮೇಲೆ ವಿರಾಜಮಾನಳಾದ ಜ್ಞಾನಾನಂದ, ಇದು ಇಂಪಾರ್ಟೆಂಟು, ಜ್ಞಾನಾನಂದ ಲಹರಿ ಸ್ವರೂಪಳಾದ ಜನನಿಯಾದ ನಿನ್ನನ್ನು ಕೆಲವರು ವಿರಳರಾದವರು ಭಕ್ತರು ಮಾತ್ರವೇ ನಿನ್ನ ಕೃಪಾದೃಷ್ಟಿಗೆ ಪಾತ್ರರಾಗುತ್ತಾರೆ. ಹಾಗೆಯೇ ಸರ್ವಥಾ ಕೃತಾರ್ಥರಾದ ಹಾಗೂ ಭಾಗ್ಯವಂತರಾದ ಭಕ್ತರು ಮಾತ್ರ ನಿನ್ನ ಸೇವೆಯನ್ನು ತಮ್ಮ ಸಹಸ್ರಾರ ಚಕ್ರದಲ್ಲಿ ಮಾಡುತ್ತಾರೆ. ಇದು ಈ ಶ್ಲೋಕದ ಭಾವಾರ್ಥ. ಇಲ್ಲಿ ಒಂದು ಸೀಕ್ರೆಟ್ ಹೇಳ್ತಾರೆ. ಇದು ಒಂದು ಮಾತು ಹೇಳ್ತಾ ಇದ್ವಿ ಮೊದಲನೇ ಶ್ಲೋಕ ತಗೊಂಡಾಗ, ಎರಡನೇ ಶ್ಲೋಕ ತಗೊಂಡಾಗ. ಬ್ರಹ್ಮಾಂಡವು ಶ್ರೀಚಕ್ರ ಸ್ವರೂಪವಾಗಿ ಪರಿಣಾಮ ಹೊಂದಿತು. ಜೊತೆಗೆ ಭಗವತಿಯ ಪಾದಪದ್ಮಗಳಲ್ಲಿ ಬ್ರಹ್ಮಾಂಡವೂ ಇದೆ. ಯಾಕಂದರೆ ಅವಳ ಪಾದ ರಜಕ್ಕಣದಿಂದ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಹಿಂದಿನ ಶ್ಲೋಕಕ್ಕೆ ಹೋದಾಗ ಇದು ಬಂತು. ಶ್ರೀಚಕ್ರವು ದೇವಿಯ ಪಾದದ ಕೆಳಗಡೆ ಇದೆ. ಶ್ರೀಚಕ್ರವು ಬ್ರಹ್ಮಾಂಡದ ಸ್ವರೂಪ. ಅಂದರೆ ಬ್ರಹ್ಮಾಂಡವು ಭಗವತಿಯ ಪಾದದ ಕೆಳಗೆ ಬ್ರಹ್ಮಾಂಡವೂ ಇದೆ. ಹಾಗೆ ಪಿಂಡಾಂಡವೂ ಕೂಡ ಭಗವತಿಯ ಪಾದದ ಕೆಳಗೆ ಇದೆ. ಅದು ಹೇಗೆ ಅಂದರೆ ಶ್ರೀಚಕ್ರ ನನ್ನ ತಲೆಯ ಮೇಲಿದೆ. ಶ್ರೀಚಕ್ರದ ಬೈಂದವ ಸ್ಥಾನ ಹಾಗೂ ನನ್ನ ಸಹಸ್ರಾರ ಚಕ್ರ ಎಲ್ಲಿ ಬ್ರಹ್ಮರಂಧ್ರದಲ್ಲಿ ಎಲ್ಲಿ ಮೀಟ್ ಆಗುತ್ತೆ ಸೆಂಟ್ರಲ್ಲಿ, ಬೈಂದವ ಸ್ಥಾನ ಅಂತ ಕರಿತೀವಲ್ಲ, ಅದೆರಡು ಒಂದೇ. ಅಂದರೆ ಸುಧಾ ಸಿಂಧು ಎಂದರೆ
ಸಹಸ್ರದಳ ಪದ್ಮ ಎಂದರೆ ನನ್ನ ಶ್ರೀಚಕ್ರ, ಅಂದರೆ ನನ್ನ ಸಹಸ್ರದಳ ಕಮಲದಲ್ಲಿಯೇ ಶ್ರೀಚಕ್ರವು ವಿರಾಜಮಾನವಾಗಿದೆ. ಆದರೆ ರೂಪತತ್ವದಲ್ಲಿ ಇಲ್ವಲ್ಲ. ಶ್ರೀಚಕ್ರವು ಇಲ್ಲಿ ರೇಖೆಯ ಸ್ವರೂಪದಲ್ಲಿ ಇಲ್ಲ, ಯಂತ್ರ ಸ್ವರೂಪದಲ್ಲಿ ಇಲ್ಲ, ಮೇರು ಸ್ವರೂಪದಲ್ಲೂ ಇಲ್ಲ. ಹಾಗಿದ್ದರೆ ಶ್ರೀಚಕ್ರವು ನನ್ನ ಸಹಸ್ರಾರದಲ್ಲಿ ಯಾವ ಸ್ವರೂಪದಲ್ಲಿ ಇದೆ ಎಂದು ತಿಳಿಯುವುದೇ ಸೌಂದರ್ಯ ಲಹರಿಯ ರಹಸ್ಯ. ಶ್ರೀಚಕ್ರವು ನನ್ನ ಸಹಸ್ರಾರ ಪದ್ಮದಲ್ಲಿ ಇದೆ ಎಂದು ನಾನು ಭಾವಿಸಿದರೆ ಆ ಸೀಕ್ರೆಟ್ ಇಲ್ಲಿ ನಾವು ಮಾತಾಡೋಲ್ಲ, ಬಟ್ ಇದೆ. ಆಯಿತಾ? ಸೊ ಶ್ರೀಚಕ್ರದ ಸೆಂಟ್ರಲ್ ಪಾಯಿಂಟ್ ಹಾಗೂ ಸಹಸ್ರದಳದ ಸೆಂಟ್ರಲ್ ಪಾಯಿಂಟ್, ಬಿಂದು ಅಂತ ಕರಿತೀವಲ್ಲ, ಆ ಬಿಂದುವಿನಲ್ಲಿಯೇ ಶಿವಶಕ್ತಿಯರು ಐಕ್ಯವಾಗಿ ಇಲ್ಲಿ ನೆಲೆ ನಿಲ್ಲುತ್ತಾರೆ. ನಮ್ಮ ಬ್ಯಾಟ್ರಿ ಅಂತ ಕರಿತೀವಲ್ಲ, ಮೂಲಾಧಾರದ ಸೆಂಟರ್ ಪಾಯಿಂಟ್ ಹಾಗೂ ಸಹಸ್ರಾರದ ಸೆಂಟರ್ ಪಾಯಿಂಟ್, ಇದರಲ್ಲಿ ಸುಷುಮ್ನ ನಾಡಿ ಇಲ್ಲಿಂದ ಇಲ್ಲಿಗೆ ಹೋಗುತ್ತಲ್ಲ, ಈ ಜಾಗವೇ ಬೈಂದವ ಸ್ಥಾನ. ಈ ಜಾಗದಲ್ಲಿ ಅದೇ ಬೈಂದವ ಸ್ಥಾನವೇ ರಾಜರಾಜೇಶ್ವರಿಯು ಇರುವ ಬಿಂದು. ಇದೇ ಮಹಾಬಿಂದು. ಮಹಾಬಿಂದುವಿನ ಸ್ಥಾನವೇ ಅದು. ಅದೇ ಸಿಂಗ್ಯುಲಾರಿಟಿ ಪಾಯಿಂಟ್ ಅಂತ ಕರಿತೀವಿ ನಾವು. ಇದು ಕಾನ್ಸೆಪ್ಟಿಗೆ ಸಿಗಬಹುದು ನಮಗೆ. ಇವತ್ತು ಬರೀ ಕಾನ್ಸೆಪ್ಟಿಗೆ, ಥಿಯರಿಗೆ ಸಿಗ್ತಾ ಇದೆ. ಮುಂದಿನ ಜನ್ಮಗಳಲ್ಲಿ ಪ್ರಾಕ್ಟೀಸ್ಗೂ ಸಿಗಲಿ. ಈ ಜನ್ಮದಲ್ಲಿ ಆದರೆ ತುಂಬ ಸಂತೋಷ. ಮುಂದಿನ ಜನ್ಮಗಳು ನಮಗೆ ಇದು ದೇವಿ ಬಂದು ಇದನ್ನು ಪ್ರಾಕ್ಟೀಸ್ ರೂಪದಲ್ಲಿ ಕೊಡಲಿ ಎನ್ನುವ ಪ್ರಾರ್ಥನೆ ಮಾತ್ರ ನಾವು ಮಾಡಬಹುದು ಅಲ್ವಾ? ಸೊ ಇಲ್ಲಿಗೆ ಇವತ್ತಿನ ವ್ಯಾಖ್ಯಾನ ಮುಗಿಸೋಣ. ನಾಳೆ 8, 9, ಯಾಕಂದರೆ ಇವತ್ತು 8, 9 ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಫೌಂಡೇಶನ್ ತುಂಬ ಸ್ಟ್ರಾಂಗಾಗಿ ಹಾಕಬೇಕು. ಆದ್ದರಿಂದ 7, 8 ಆಗಿದೆ. ನಾಳೆ 8, 9, 10 ತೊಗೊಳ್ಳೋಣ. ಮುಂದೆ 11, 12 ಮಾಡಿದ ಮೇಲೆ ಸ್ವಲ್ಪ ವಿಲ್ ಗೋ ಫಾಸ್ಟ್ ಮುಂದಿನ ಶ್ಲೋಕಗಳು. ನಮಸ್ಕಾರ.